ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗೈಸ್, ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದೆ. ಹಾಂ 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 ಏನು ಗೊತ್ತಾ ಗೈಸ್, ನಿನ್ನೆ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ಗುಡ್ ನೈಟ್ನ ಹೇಳೇ ಇಲ್ಲ. ಐ ಮೀನ್ ಟು ಸೇ ಗುಡ್ ನೈಟ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ಅದನ್ನ ಹಾಕಿಲ್ಲ. ಅಟ್ ಲಾಸ್ಟ್ ಎಲ್ಲೋ ಒಂದು ಕಡೆ ಎಂಡ್ ಮಾಡಿಬಿಟ್ಟಿದ್ದೀನಿ. ಸೊ ಇತ್ತಲ್ಲ ಅಂದ್ಬಿಟ್ಟು ಆ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದೆ. ಬೆಳಗ್ಗೆ ಎದ್ದೆ ಗೈಸ್, ಮನೆ ಎಲ್ಲ ಕತ್ಲೆ ಕತ್ಲೆ, ಆದರೆ ದೇವ್ರ ಮನೆ ಮಾತ್ರ ಚಂದ ಕಾಣ್ತಾ ಇತ್ತು. ಲಕ್ಷ್ಮಮ್ಮ ಇದ್ರಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ದೀಪನ ಉರಿತಾ ಇತ್ತು. ರಾತ್ರಿ ಎಲ್ಲ ದೀಪ ಉರಿಬೇಕು, ಲಕ್ಷ್ಮಿ ಇದ್ರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾತ್ರಿ ಎಲ್ಲ ದೀಪ ಉರಿಸಿದೀವಿ. ಆ್ಯಂಡ್ ಏನದು, ಲಕ್ಷ್ಮಮ್ಮನ ನೋಡಿಕೊಂಡು ಹಾಗೆ ನಿಂತಿದ್ದೆ. ಗಾಯ್ಸ್, ನಮ್ಮ ಲಕ್ಷ್ಮಮ್ಮ ಸಹ ಸೂಪರ್ ಆಗಿ ಮಲ್ಗಿ ಎದ್ದಿದ್ದಾರೆ. ಮೋಸ್ಟ್ಲಿ ಅವ್ರು ಮಲ್ಕೊಂಡಿಲ್ಲ ಅನ್ಸುತ್ತೆ, ಎಚ್ಚರವಾಗಿ ಎತ್ತಿದ್ವು. ಏಕೆಂದ್ರೆ ರಾತ್ರಿ ಎಲ್ಲ ದೀಪ ಉರಿಬೇಕಿತ್ತು ಅಲ್ಲ. ಸೊ ಲಕ್ಷ್ಮಮ್ಮಗೆ ನಿದ್ದೆ ಬಂದಿಲ್ಲ ಅನ್ಕೋತೀನಿ. ಹಾಗಾಗಿ ರಾತ್ರಿ ಎಲ್ಲ ಲಕ್ಷ್ಮಮ್ಮ ನಮ್ಮ ಜೊತೆ ನಮ್ಮ ಮನೇಲೇ ಇದ್ರು. ಸೊ ಇವತ್ತಿನ ದಿನ ಲಕ್ಷ್ಮಮ್ಮನ್ನ ಅಲ್ಲಿಂದ ಏಳ್ಸಿ ಮನೆಯೆಲ್ಲ ಸುತ್ತಾಡ್ಸೋಣ, ಆಯ್ತಾ? ಇದಕ್ಕೆಲ್ಲ ಪ್ರಾಪರಾಗಿ ಏನು ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಗೈಸ್. ವಿಸರ್ಜನೆ ಅನ್ನೋಕ್ಕೆ ಬೇಜಾರಾಗತ್ತೆ, ಬಿಕಾಸ್ ಲಕ್ಷ್ಮಮ್ಮನ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಲಕ್ಷ್ಮಮ್ಮನ ಕಳಿಸ್ಕೊಡ್ಬೇಕು ಅನ್ನೋಕ್ಕೂ ಬೇಜಾರಾಗತ್ತೆ, ಬಿಕಾಸ್ ಲಕ್ಷ್ಮಮ್ಮ ನಮ್ಮ ಮನೇಲಿ ಇರಬೇಕು, ನಮ್ಮ ಜೊತೆ ಸದಾ ಕಾಲ ಇರಬೇಕು. ಹೀಗಿರುವಾಗ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಪದ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮಮ್ಮ ನೆನ್ನೆ ಕಾರ್ಪೆಟ್ಸ್ ಎಲ್ಲ ಹಾಕಿದ್ರು ಅಲ್ಲ, ಸೊ ಇವತ್ತು ತೆಗಿಯೋಣ ಅಂದ್ಬಿಟ್ಟು ಅದು ಮಾಡ್ತಾ ಇದ್ದಾರೆ. ಸೊ ನಾನು ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನು ಮಾಡ್ತೀನಿ ಅಂತ. ಇವಾಗ ನಾನ್ ದಪ್ಪ ಇದ್ದೀನಲ್ಲ, ನೀವ್ ಸಣ್ಣ ಅನ್ನಿಸ್ತೀರಾ ನನಗೆ. ಇಲ್ಲ ನಿಜ, ನೀನ್ ಫುಲ್ ಸ್ಲಿಮ್ಮಿ ಅನ್ನಿಸ್ತಾ ಇದೀಯ ನನಗೆ. ನನ್ನನ್ನು ಹೆವಿ ಬಾಡಿ ನಂಗೆ ನೋಡ್ಕೊಂಡು ನೋಡ್ಕೊಂಡು ಇದು ತೆಗಿಲ್ಲ ಕಾರ್ಪೆಟು. ನಾನು ಮಾಡ್ತೀನಿ, ಬನ್ನಿ, ನೀವು ಇಟ್ಕೋಬೇಡಿ. ಟೈಮ್ ಆಗ್ಬಿಡುತ್ತೆ ಕಣ, ಗುಡಿಸ್ತೀನಿ. ನೀನು ಬಸ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಡು. ನಮ್ಮಮ್ಮ ಟೈಮ್ ಆಗುತ್ತೆ ಅಂತಿದ್ರ. ಸೊ ನಾನು ಎಂತ ಮಾಡಿದೆ, ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು ಈಗ ನಾನು ಬೇಗ ಬೇಗ ಕಸ ಗುಡಿಸ್ಬಿಡ್ತೀನಿ, ನೀವು ಸ್ವಲ್ಪ ಒರೆಸ್ಕೊಂಬಿಡಿ. ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರನ್ನ ಶೇಕ್ ಮಾಡ್ತೀನಿ, ಅಲ್ಲಾಡಿಸ್ಬಿಟ್ಟು ಪಕ್ಕಕ್ಕೆ ಎತ್ತಿಡ್ತೀನಿ. ಅದೇ ಗೈಸ್, ಲಕ್ಷ್ಮಿ ಕಳಶ ಎತ್ತೋದು ಅಂತೀವಲ್ಲ, ಸೊ ಅದನ್ನು ಮಾಡ್ತೀನಿ. ನೀವು ಮನೆ ಒರೆಸ್ಕೊಂಬರಿರಂತೆ, ನಾನು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಗೈಸ್. ಅಮ್ಮ ಮನೇಲಿ ಇರೋದು ಗಂಡ ಹೆಂಡತಿ ಇಬ್ಬರೇ. ಸೊ ಎಲ್ಲ ಕೆಲಸನೂ ಕೆಲಸದವ್ರ ಕೈಲಿ ಮಾಡಿಸ್ಕೊಂಡು ನಮ್ಮಮ್ಮ ಬೆಳಗಿನ ಸಂಜೆ ತನಕ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ಸದ್ಯಕ್ಕೆ ನಮ್ಮಮ್ಮ ಬರೀ ಪಾತ್ರೆ ಬೆಳಗಿಸ್ಕೊಳಕ್ಕಷ್ಟೇ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಇನ್ಮಿಕ್ಕಿದ ಕೆಲಸ ಎಲ್ಲ ನಮ್ಮಮ್ಮನೇ ಮಾಡ್ಕೊತಾರೆ, ಅದೇನು ಹಿಂಗೆ ಮಾಡೋದಲ್ಲ ಅಂದ್ಬಿಟ್ಟು. ಬಟ್ ನಮ್ಮಮ್ಮಂಗೆ ಈ ಕೆಲಸನೂ ಮಾಡ್ತಿದ್ದೀವಿ ಅಂತ ತೋರಿಸ್ಕೋಬಾರ್ದು. ಗೈಸ್ ನೋಡಿ, ನಮ್ಮ ಅಮ್ಮಂಗೆ ಹಿಂಗ್ ಒರೆಸ್ಕೊಳಮ್ಮ ಅಂದ್ರೆ ನಂಗೆ ಗೊತ್ತು ಎಷ್ಟು ವರ್ಷದಿಂದ ಮಾಡ್ತೀನಿ ಅಂತ. ನಂಗೆ ಅಲ್ಲಿದ್ದ ಇವತ್ತು ಬರ್ತಿದ್ದೇನೆ, ಹಂಗೆಲ್ಲ ಮಾಡಲ್ಲ ನಾನು. ಗೊತ್ತು, ನಂಗೆ ತೆಗಿ ಬಿಡಿಸ್ಬೇತೆ ನೀನು. ಮತ್ತೆ ಸುಮ್ಮನೆ ತಲೆ ತಿನ್ ಬೆಳಗ್ಗೆನೆ ಬಯಸ್ಕೊಬೇಡ. ನೋಡಿ ಗೈಸ್, ನಮ್ಮ ಅಮ್ಮಂಗೆ ಆಗಲ್ಲ ಕೆಲಸ ಮಾಡಕ್ಕೆ, ಪಾಪ. ಹ್ಞೂ ತಾನೆ. ಗೈಸ್, ರಂಗೋಲಿ ಬಿಡ್ಬೇಕಂತೆ. ಗೈಸ್ ನೋಡಿ, ಈ ರಂಗೋಲಿ ಬಿಟ್ಟೆ. ಈ ಡೋರಿಗೆ ಪುಟಾಣಿ ಸ್ಟಾರ್ ಬಿಟ್ಬಿಡೋಣ, ಅದೇ ಈಸಿ. ಈ ಬಾಗ್ಲಿಗೆ ಈ ಪುಟಾಣಿ ಸ್ಟಾರ್ ಬಿಟ್ಟೆ. ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲಿಗೆ ನೀರು ಹಾಕ್ತಾರೆ, ಆದರೆ ರಂಗೋಲಿ ಬಿಡಲ್ಲ. ಯಾಕೆ ಅಂದರೆ ನಮ್ಮಮ್ಮ ಕಲ್ತಿಲ್ಲ. ಸೊ ನಾನು ಹೇಳೋ ತನಕ ಇದ್ಬಿಟ್ಟು ನನ್ನ ಕೈಲಿ ಬಿಡಿಸ್ಕೋತಾರೆ. ಈಗ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ, ಬಿಕಾಸ್ ಲಕ್ಷ್ಮಿನ ಅಲ್ಲಿಂದ ಎದ್ದೊಳ್ಸೋಣ ಅಲ್ಲ. ಇವಾಗ ನೆನ್ನೆ ಲಕ್ಷ್ಮಿ ಕೂರಿಸಿದ್ವು ಅಲ್ಲ, ಸೊ ಇವತ್ತು ಲಕ್ಷ್ಮಿನ ಅಲ್ಗಾಡಿಸಿ ತೆಗಿಬೇಕು. ಲಕ್ಷ್ಮಿ ವಿಸರ್ಜನೆ, ವಾಟ್ ಗೈಸ್ ಏನಂತಾರೆ. ಸೊ ಲಕ್ಷ್ಮಿ ಕೂರಿಸಿದ್ದೀವಲ್ಲ, ಸೊ ಲಕ್ಷ್ಮಿನ ಕರ್ಕೋಬೇಕು. ಸೊ ಹಾಗಾಗಿ ಇವಾಗ ಪೂಜೆ ಮಾಡಿ ಲಕ್ಷ್ಮಿಗೆ ಬಾಯ್ ಬಾಯ್ ಹೇಳಬೇಕು. ಬಾಯ್ ಬಾಯ್ ಹೇಳೋದು ಬೇಡ, ಲಕ್ಷ್ಮಿ ನಮ್ಮನೆಯಲ್ಲೇ ಇಟ್ಕೊಳ್ಳೋಣ. ಒಟ್ಟ ಏನೋ ಒಂದು ಆ ಪ್ರೊಸೀಜರ್ ಇದೆಯಲ್ಲ, ಅದನ್ನು ಮಾಡೋಣ. ನಂಗೆ ಅದನ್ನು ಹೇಳೋಕ್ಕೂ ಬೇಜಾರಾಗುತ್ತೆ, ಬಿಕಾಸ್ ಲಕ್ಷ್ಮಿ ನಮ್ಮನೆಯಲ್ಲೇ ಇರಬೇಕಲ್ವ, ಅದಕ್ಕೆ. ಸೊ ಈಗ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಇಯರಿಂಗ್ಸ್ ಹಾಕ್ಕೊಳ್ಳೋಣ. ನಾನು ರಾತ್ರಿ ಹೊತ್ತು
ಬಿಗ್ ಬಿಗ್ ಇಯರಿಂಗ್ಸ್ ಎಲ್ಲ ಹಾಕ್ಕೊಳ್ಳಲ್ಲ. ನನಗೇನಿದ್ರು ಒಂದು ಸಿಂಪಲ್ ಸ್ಟಡ್ಸ್ ಇರುತ್ತಲ್ಲ ಅದಷ್ಟೇ ಕಂಫರ್ಟು. ಸೊ ಈ ರೀತಿ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡ್ರೆ ನಾನು ರಿಮೂವ್ ಮಾಡಿಬಿಡ್ತೀನಿ. ನನಗೆ ಕಂಫರ್ಟು ಆಗಲ್ಲ ಮತ್ತು ಏನೋ ಒಂಥರ ಕಾಶಿಯಸ್ ಇರುತ್ತೆ. ಹಿಂಗೆ ಮಲ್ಕೊಂಡ್ರೆ ನಾನು ಮೊದಲೇ ಚಿಕ್ಕ ಹುಡುಗಿಲೆಲ್ಲ ತುಂಬ ಓಲೆಗಳ್ನ ಮುರಿದಾಕ್ಬಿಟ್ಟಿದ್ದೀನಿ. ನಾನೊಂಥರ ತುಂಬ ರಫ್ ಆ್ಯಂಡ್ ಟಫು. ಸೊ ಹಾಗಾಗಿ ನನಗೆ ಅದೇ ಇರುತ್ತೆ ತಲೆಯಲ್ಲಿ. ಸೊ ತೆಗ್ದಿಡ್ತೀನಿ. ಇವಾಗ ಹಾಕ್ಕೊಳ್ಳೋಣ ಇದನ್ನೇ. ಬಿದ್ದೋಗಿತ್ತು. ಆಮೇಲೆ ಲಕ್ಷ್ಮಿನೆಲ್ಲ ತೆಗಿತೀವಿ ಅಲ್ಲ, ಸೊ ಆವಾಗ ಲಕ್ಷ್ಮಿಗೆ ಹಾಕಿರೋ ಡೈಮಂಡ್ ಇಯರಿಂಗ್ಸ್ ಎಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಒಂದು ರೌಂಡು ಸದ್ಯಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಬನ್ನಿ. ಸಿ ಗೈಸ್, ಇಯರಿಂಗ್ ಹಾಕ್ಕೊಂಡೆ. ಏನು ಗೊತ್ತಾ, ನನಗೆ ಬುದ್ಧಿ ಬಂದಾಗಲಿಂದ ನಾನು ಒನ್ ಆರ್ ಅದರ್ ವೇ ಪ್ರತಿ ವರ್ಷ ನಾನು ಗೋಲ್ಡ್ ತಗೋತೀನಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಟ್ಟ ತಗೋತಾ ಇರ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಗೋಲ್ಡ್ ಇಷ್ಟನೋ ಗೋಲ್ಡ್ಗೆ ನಾನು ಇಷ್ಟನೋ ಅನ್ನೋದು ಗೊತ್ತಿಲ್ಲ. ಬಟ್ ಐ ಜಸ್ಟ್ ಲವ್ವಿಂಗ್ ಇಟ್. ತಗೋತಾ ಇರ್ತೀನಿ ಅಷ್ಟೆ. ಸೊ ಇದನ್ನು ಯಾರು ಹೆಂಗೆ ಬೇಕಾದರೂ ಅರ್ಥ ಮಾಡ್ಕೊಳ್ಳಿ. ಸೊ ಐ ಡು ನಾಟ್ ಕೇರ್, ಬಟ್ ಸ್ಟಿಲ್ ಐ ಜಸ್ಟ್ ಲವ್ ಗೋಲ್ಡ್ ಗೈಸ್. ಈಗ ಸ್ಯಾರಿ ಉಟ್ಕೊಳ್ಳೋಣ. ಯಾವುದು ಅಂತ ಗೊತ್ತಿಲ್ಲ, ನೋಡೋಣ. ಗೈಸ್, ನಾ ರೆಡಿ ಆದೆ. ನೋಡಿ, ನಮ್ಮ ಚಿಂಟುನು ರೆಡಿ ಆಗ್ತಿದ್ದಾನೆ. ಯಾಕೆ ನಾನೇ ಹೊರಗೆ ಮಾಡ್ಸಮ್ಮ. ಗೈಸ್, ನಾ ರೆಡಿ. ನೋಡಮ್ಮ, ನಮ್ಮಮ್ಮ ಶಾಕ್ ಆಯ್ತು. ಹೆಂಗೆ ಇನ್ನ ಚೆನ್ನಾಗಿರೋ ಹಾಕೈತು. ಆ ಕೆಂಪುದೇ ಹಾಕೋಬೋದಿತ್ತು, ಇದು ಫಸ್ಟೇ ಹಾಕೋಬಿಟ್ಟಿದೆ. ಯಾಕೆ ಈಗ ಆ ಸೀರೆದು ಕೆಂಪು ಆಗೋದು ಬೇಡ, ಇದೆ ಚೆನ್ನಾಗಿದೆ, ಸಿಂಪಲ್ ಆಗಿ. ಗೈಸ್ ನೋಡಿ, ಮಾಡ್ಲಾ? ರೆಡಿ ಮಾಡಿದೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಲಕ್ಷ್ಮಿಗೆ ಕರ್ಕೊಳ್ಳೋಣ ಬನ್ನಿ. ಕರ್ಕೊಂಡಾಗಿದೆ, ಮತ್ತೀಗ ಏನ್ ಮಾಡ್ಬೇಕು? ಈಗ ಏನಂತಾರಪ್ಪಾಜಿ ಇದನ್ನ? ಲಕ್ಷ್ಮಿನ ಅಳಗಾಡ್ಸೋದು? ತಂದೆ ದೇವೇಂದ್ರೇಗೌಡ್ರು ಲಕ್ಷ್ಮಿಗೆ ಅಳಾಡ್ಸೋದು, ಈ ಪ್ರೊಸೀಜರ್ಗೆ ಏನಂತಾರೆ? ಅದೆಲ್ಲ ಯಾಕೆ ಪೂಜೆ ಮಾಡಿ ತೆಗಿಯೋದು, ಅಳಗಿಸೋದು. ಪೂಜೆ ಮಾಡಿ ಗೈಸ್, ಯಾರಿಗೂ ಗೊತ್ತಿಲ್ಲ, ಇದು ಬರೀ ಸಂಪ್ರದಾಯ ಅನ್ಬಿಟ್ಟು ಮಾಡ್ತಾರ ಅಷ್ಟೇ. ನಿನಗೆ ಗೊತ್ತಿರೋದು ಇದೇ. ನನಗೂ ಗೊತ್ತಿಲ್ಲಮ್ಮ. ನೋಡಿ ಗೈಸ್, ನಮ್ಮ ಅಮ್ಮಂಗ್ ನಾನು ಏನಾದ್ರೂ ಹೇಳಿದ್ರೆ ಆಗೋದಿಲ್ಲ. ಆಯ್ತಮ್ಮ, ನಿನ್ಗೇನಮ್ಮ, ನೀನ್ ಮಾಡ್ತಿದ್ಯಲ್ಲ ಮಾಡಮ್ಮ, ನಾನ್ ನಿನ್ಗೇನಾದ್ರೂ ಅಂದೇನಮ್ಮ? ನೀನ್ ಯಾಕೆ ಅಷ್ಟೊಂದು ಹೊಟ್ಟೆಗೆ ಇಟ್ಕೋತೀಯಮ್ಮ? ಅದೇ ನಾನ್ ಏನಂದೆ, ಅದ್ ಪ್ರೊಸೀಜರ್ಗೆ ಏನಾದ್ರೂ ಒಂದ್ ಹೆಸರು ಇರುತ್ತೆ. ಈಗ ಗಣೇಶನ್ನ ಕೂರಿಸ್ತೀವಿ, ಗಣೇಶನ್ನ ವಿಸರ್ಜನೆ ಮಾಡ್ತೀವಿ, ಹಾಗೆ ಲಕ್ಷ್ಮಿಗೆ ಏನೋ ಒಂದಿರುತ್ತೆ. ಸೊ ಇದೇನು ಅಂತ ಗೊತ್ತಿಲ್ಲ, ಅದು ಸೂಟ್ ಆಗಲ್ಲ ಅನ್ಸುತ್ತೆ ಅಬ್ಬಜೆ. ತಿಳ್ಕೊಳ್ಳಿ, ವಿಸರ್ಜನೆ ಅಂದ್ರೆ ಗಣೇಶನ್ ತಗೊಂಡೋಗ್ ಬಿಡ್ತೀವಿ. ಹಾ ನನ್ಗೇನೋ ಅದನ್ಸುತ್ತೆ ವಿಸರ್ಜನೆ ಅಂದ್ರೆ. ನೋಡಿ, ಇಂಥದೆಲ್ಲ ಕ್ವಶನ್ಸ್ ನ ಕೇಳಿ ತಿಳ್ಕೊಂಡ್ರೆ ಹಿಂಗೆ ಕಿಯಾ ಪಿಯಾ ಮಾಡ್ತಾರೆ. ತಿಳ್ಕೊಬೇಕಣಮ್ಮ. ನನ್ಗೂ ಗೊತ್ತಿರ್ಲಿಲ್ಲ. ಹಿಂಗೆ ಇವ್ರ ಜೊತೆ, ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಹೇಳ್ತಾ ಇದ್ನಲ್ಲ, ಈಗ ಅನ್ನಿಸ್ತು ಏನ್ ಹೇಳಕ್ಕೂ ಅದು ಸೂಟ್ ಆಗಲ್ಲ. ಪದಗಳು ಏನು ಅಂತ ಗೊತ್ತಾಗಲ್ಲ ಗೈಸ್. ಅದಕ್ಕೇನೆ ಮಿಸ್ ಆಗೋ ಯೂಸ್ ಮಾಡಬಾರ್ದು ಅಲ್ಲ. ನಮ್ಮಮ್ಮ ನೋಡಿ ಹೆಂಗ್ ಆಡ್ತಾರೆ ನೋಡಿ. ಲಕ್ಷ್ಮಿ ರೆಡಿ ಆಗಿದ್ದಾರೆ ದೀಪ ಹಚ್ಕೊಂಡು. ಇವಾಗ ತುಪ್ಪದ ಆರತಿ ಬೆಳಗಿ ಪೂಜೆ ಮಾಡಿ ಲಕ್ಷ್ಮಿ ಕರ್ಕೊಳ್ಳೋಣ ಗೈಸ್. ಬನ್ನಿ. ಲಕ್ಷ್ಮಿ ಹತ್ರ ಇರೋ ದುಡ್ಡೆಲ್ಲ ನನ್ಗೆ. ಕೊಡಿಸ್ಬೇಕು. ಹಾ, ಬಂದ್ಬಿಡು. ದುಡ್ಡು ಸಿಗ್ತಾ ಇದೆ. ನಾನ್ ಕಷ್ಟಪಟ್ಟಿದ್ದೀನಿ, ಸಿಗ್ತಾ ಇದೆ. ನಾನು ಕಷ್ಟಪಟ್ಟೆ ಬಂದಿಲ್ವಾ? ನೀನ್ ಕಷ್ಟಪಟ್ಟು ಬಂದಿಲ್ಲ, ನಿನಗ್ ನಾನ್ ಕರ್ಕೊಂಡ್ ಬಂದ್ ಕಷ್ಟಪಟ್ಟಿದ್ದೀನಿ. ಲಕ್ಷ್ಮಿಗೆ ಹೂವ ಮುಡ್ಸಾಯ್ತು, ದೀಪನೂ ಹಚ್ಚಿ ಆಯ್ತು. ಈಗ ಪೂಜೆ ಮಾಡೋಣ. ಪೂಜೆ ಆದ್ಮೇಲೆ ತಾನೇ ಕಾಯಿ ಹೊಡಿಯೋದು. ಮತ್ತೆ ಸ್ನಾನ ಮಾಡ್ಕೊ ಬಂದ್ಬಿಡಿ, ಪ್ರೊಸೀಜರ್ ಮಾಡಕ್ ಸರಿ ಹೋಗುತ್ತೆ. ನೀವ್ ಮಾಡಿದ್ರೇನೆ ಚಂದ ಕಣಪ್ಪಜ್ಜಿ. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹಣೆಗೆ ಕುಂಕುಮ ಇಟ್ಕೊಂಡ್ಬಿಡೋಣ ಅಲ್ವಾ.
ಬನ್ನಿ ಗೈಸ್ ಒಳಗೆ ಇಟ್ಕೊಳ್ಳೋಣ ಅಂತ ನೋಡಿದೆ, ಆದರೆ ನಮ್ಮ ಲಕ್ಷ್ಮಿನೂ ಕ್ಯಾಪ್ಚರ್ ಆಗಲಿ ಅಂದ್ಬಿಟ್ಟು ನಮ್ಮ ಲಕ್ಷ್ಮಿನೂ ಕ್ಯಾಪ್ಚರ್ ಮಾಡ್ಕೊತ ಹಣೆ ಕುಂಕುಮ ಇಟ್ಕೊತಾ ಇದ್ದೀನಿ ನೋಡಿ. ಸೂಪರ್ ಅಲ್ಲ? ಲಕ್ಷ್ಮಿ ನೆಕ್ಸ್ಟ್ ದಿನ ಇರ್ತಾರೆ, ಇವತ್ತೊಂದು ದಿನ, ಅದು ಇನ್ನೊಂದು ಸ್ವಲ್ಪ ಹೊತ್ತು ಅಲ್ವಾ ಇಷ್ಟು ಅಲಂಕೃತವಾಗಿ ಇರೋದು. ಅದಕ್ಕೇನೆ ಲಕ್ಷ್ಮಿ ಜೊತೆನೆ ಇಟ್ಕೊಂಡ್ಬಿಟ್ಟೆ ಕುಂಕುಮ. ಗೈಸ್ ದೇವರಿಗೆ ಪ್ರಸಾದ ನೈವೇದ್ಯ ಸಹ ಮಾಡುವ. ಆಯ್ತು. ಗೈಸ್ ದೇವರಿಗೆ ನೈವೇದ್ಯ ಸಹ ರೆಡಿ ಆಯ್ತು. ಮುಖ ಕಾಣಲ್ಲ ಅಷ್ಟೇ. ಆಯ್ತು ಕುತ್ಕೊಂಡ್ಬಿಡ್ಲಾ? ನಿನ್ ಹೆಂಗ್ ಬೇಕು ಕುತ್ಕೊಳಗ ಕುತ್ಕೋ, ಮನಿ ಕಳಗ ಮನಿಕೋ. ದೇವ್ರು ಕಾಣ್ತಾ ಇಲ್ಲ, ನಿನ್ ಕೈ ಅಡ್ಡ ಬರುತ್ತೆ. ಕುತ್ಕೊಂಡ್ಬಿಡ್ಲಾ? ನೀನ್ ಹಿಂಗ್ ಅಲ್ಲಾಡಿಸ್ತಿದ್ದವಾಗ ಅಡ್ಡ ಬರುತ್ತೆ. ಕುತ್ಕೊಂಡ್ಬಿಡ್ತೀನಿ. ಕಿರಿಕೋಲ್ತಿರು. ಅಮ್ಮ ತಾಯಿ ಲಕ್ಷ್ಮಮ್ಮ ಬಾರಮ್ಮ. ದೇವ್ರು ಬಂದಿದೆ ಹೇಳು. ಬೀದಿಯರಮ್ಮ. ಅಷ್ಟೆಲ್ಲ ಕೇಳ್ತಿಯಲ್ಲ, ದೇವ್ರಿಂದ ಏನಾದ್ರು ಹೇಳಲ್ಲ ಮಂತ್ರಗಳು. ಬೀದಿಯರಮ್ಮ. ನೀನ್ ಇಲ್ಲೇ ನೆನ್ಸಮ್ಮ. ಇನ್ನೇನ್ ಹೇಳ್ಬೇಕಮ್ಮ? ಕಾಪಾಡಮ್ಮ. ನಮ್ಮ ಲಕ್ಷ್ಮಿಗೆ ನಾನು ಮತ್ತು ನಮ್ಮಮ್ಮ ಸೇರಿ ಪೂಜೆ ಮಾಡ್ತಾ ಇದ್ದೀವಿ. ಫಸ್ಟು ನೀನೇ ಮಾಡಿಬಿಡು ಅಂತ ನಮ್ಮಮ್ಮ ನನಗೆ ಮಾಡಿಸ್ತಾ ಇದ್ದಾರೆ. ನನಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ ಗೈಸ್, ಬಟ್ ಮಾಡ್ತೀನಿ. ಬಟ್ ತುಂಬ ಫಾರ್ಮಲಾಗಿ ನನಗೆ ಪೂಜೆ ಎಲ್ಲ ಮಾಡೋಕ್ಕೆ ಬರಲ್ಲ. ನನಗೆ ಹೆಂಗೆ ಅನಿಸುತ್ತೋ ನಾನು ಹಂಗೆ ಮಾಡ್ತೀನಿ, ಆಯಿತಾ? ಸೊ ನಮ್ಮಮ್ಮ ಅಲ್ಲಿ ಬನಾನಾ ತೊಟ್ಮುರಿ ಮತ್ತು ನೀರು ಚುಮ್ಕುಸು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅವ್ರು ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಇವೆಲ್ಲ ಚಂದ ಮಾಡ್ತಾರೆ. ಸೊ ನಮ್ಮಪ್ಪ ಮಾಡಿದ್ರೇ ಚಂದ ನೋಡಿ. ಫಸ್ಟು ಈಗ ನಾನು ತುಪ್ಪದ ಆರತಿ ಬೆಳಗೋಣ ಅಂತ ತಗೊಂಡೆ. ರೈಟ್ ಕಡೆ ಲೋಟಸ್ ವರಪ್ರಸಾದ. ಹಾ? ವರಪ್ರಸಾದ ಅಂದ್ರೆ ದೇವ್ರ ಪ್ರಸಾದ. ಅದ್ ತಿನ್ನಲ್ಲ. ಮಾಡೋ ನಿನ್ ಪೂಜೆ ಮಾಡಿಲ್ಲ ಬೆಳಗ್ಗೆ ಮಾಡಕ್ಕೆ. ಫೈನಲಿ ನಮ್ಮ ಲಕ್ಷ್ಮಮ್ಮಂಗೆ ತುಪ್ಪದಾರತಿ ಮಾಡಾಯ್ತು. ಇವಾಗ ನಾನು ನಮ್ಮಮ್ಮ ಸೇರಿ ತುಪ್ಪದಾರತಿ ಮಾಡೋ ಸಮಯ. ತಡಿ, ಇನ್ನೊಂದ್ ತರ ತೆಗಿತೀನಿ. ಇವಾಗ ನಮ್ಮಮ್ಮನ ಸಮಯ. ನಮ್ಮಮ್ಮ ನೋಡಿ ಪೂಜೆನ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಅಂತೂ ಪುಷು 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 ಅಂತ ದೇವ್ರ ಹತ್ರ ಕೇಳ್ಕೊತಾ ಇರ್ತಾರೆ ಗೈಸ್. ಅದು ನನಗೆ ಕೇಳಿಸ್ಕೊಳ್ಳೋಕ್ಕೆ ಅಮ್ಮ ಬೇಡಮ್ಮ, ಎಲ್ಲರಿಗೂ ಗೊತ್ತಾಗ್ಬಾರ್ದಮ್ಮ, ಮೆತ್ತಗೆ ಮನ್ಸಲ್ಲಿ ಕೇಳ್ಕೊಳಮ್ಮ ಅಂತ ಹೇಳ್ತೀನಿ. ಇಲ್ಲ ನಮ್ಮಮ್ಮ ಪುಷ್ 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 ದೇವ್ರೇ ಮದಪ್ಪ, ಎಲ್ಲ ಪದ 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 ಅಂತ ಹೇಳ್ತಿರ್ತಾರೆ. ನನಗದು ಕೇಳಿಸ್ಕೊಳ್ಳೋಕ್ಕೆ ನಿಜಕ್ಕೂ ಇರಿಟೇಟ್ ಆಗುತ್ತೆ. ಅಮ್ಮ ಇಲ್ಲ ಫುಲ್ಲು ಮನ್ಸಲ್ಲಿ ಹೇಳ್ಕೊಳ್ಳಿ, ಇಲ್ಲ ಫುಲ್ಲು ಜೋರಾಗಿ ಹೇಳ್ಬಿಡಿ, ಹಿಂಗೆ ಮಧ್ಯದಲ್ಲಿ ಹೇಳಬೇಡಿ ಅಂತ ಹೇಳ್ತಾ ಇರ್ತೀನಿ. ಸೊ ನಮ್ಮಪ್ಪ ತೆಂಗಿನಕಾಯಿನ ಹೊಡ್ಕೊಡ್ಬೇಕು ಅಂತ ಬಂದಿದ್ದಾರೆ. ಅದೇ ಲಕ್ಷ್ಮಿಗೆ ಈಗ ಪೂಜೆ ಸಮರ್ಪಣೆ ಮಾಡಬೇಕು ಅಲ್ಲ, ಅದಕ್ಕೇನೆ. ಲಕ್ಷ್ಮಿ ಹಠ ಮಾಡ್ತಾ ಇದ್ದ. ತಾಯಿ ನಮ್ಮ ಅಮ್ಮಗ್ ಪ್ರಸಾದ ಆಗ್ಬೇಕಂತ ನಮ್ಮಮ್ಮ ಪುಸ್ 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 ಅಂತಿರ್ತಾರೆ. ತೊಂಡಗಿಡು ಕಾಯಿ ಎತ್ತಿದೆ. ಕಾಯಿ ಎತ್ತಿರವ ಈ ಲಕ್ಷ್ಮಿ ಆ ಕಡೆಗೆ ಎತ್ಬೇಕು. ಈ ಕಡೆ ಹಿಂಗ್ ಎತ್ಬೇಕಾ? ಅದನ್ನೆಲ್ಲ ಹೇಳ್ಕೊಟ್ಟು ಹೋಗ್ಬೇಕು ತಾನೇ. ಆಯ್ತು. ಅಯ್ಯೋ ನಿಂಗ್ ಬರಲ್ಲ ಅಂದ್ರೆ ಯಾಕೆ ಮಾಡ್ತೀಯಾ? ಕ್ಯಾಪ್ಚರ್ ಮಾಡು ಸುಮ್ನೆ. ಅಲ್ಲಾಡ್ಸೋದೇನಿಲ್ಲ, ಹಿಂಗ್ ಜಸ್ಟ್ ಎತ್ತೋದು. ಎತ್ತಿ ಅಲಾಡ್ಸ್ಬಿಟ್ಟು ಎತ್ಕೋ ಅಷ್ಟೇ. ಎತ್ಕೋ ಅಷ್ಟೇ. ಅಷ್ಟೇನಾ? ಅಷ್ಟೇ. ಮನೆಗೆ ನೀರೆಲ್ಲ ಪ್ರೋಕ್ಷಣೆ ಮಾಡಿ ಎಲ್ಲ ಕುಡಿಬೇಕು. ಸೈಡ್ ಗಿಡ ಅಲ್ಲೇ ಸೈಡ್ ಗಿಡ. ತೆಗಿ ಎಲ್ಲ. ಪ್ರಸಾದ ಆಯ್ತು ಲಕ್ಷ್ಮಿದು. ಗೈಸ್ ಇದು ನಮ್ಮಮ್ಮ ಲಕ್ಷ್ಮಿಗೆ ಅಂತ ಇಟ್ಟಿದ್ದಾರೆ ಲಕ್ಷ್ಮಿ ಸರ. ಗೈಸ್
ಡೈಮಂಡ್ ನೆಕ್ಲೆಸ್. ಅದು ಗೊತ್ತಾಗ್ತದೆ ಹೇಳತ್ತೇನು. ಇಷ್ಟೇ, ಓಲೆ ಆಮೇಲೆ ಹಾಕೊಡ್ತೀನಿ. ಹೇಗೆ ಕಾಣ್ತಾ ಇದೆ? ಆಯ್ತಾ? ಫೈನ್. ಚೆನ್ನಾಗಿ ಕಾಣ್ತಾ ಇದೀನಾ? ಆಯ್ತು. ಗೈಸ್ ನೋಡಿ, ಈ ಬ್ಲೌಸ್ ಹಾಕ್ಬೇಕಿತ್ತು ಇಂಥದ್ದನ್ನೇ. ಬೇಡ, ಇದು ಚೆನ್ನಾಗಿ ಈಗ ಒಳ್ಳೆಲ್ಲ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಗೈಸ್. ಇಯರಿಂಗ್ಸ್ ಹಾಕೊಂಡ್ಬಿಡೋಣ, ಆಮೇಲೆ ಹಾಕೊಳ್ಳೋಣ ಇಯರಿಂಗ್ಸ್ ಸ್ಯಾರಿ ಉಡುವಾಗ. ಸದ್ಯ ಇಷ್ಟೇ ಸಾಕು. ಬನ್ನಿ ಎಲ್ರು ಪ್ರಸಾದ ಕೊಡ್ತೀನಿ. ನೋಡಮ್ಮ, ತಡಿ ತಂತೇನೆ. ಕೈಯಲ್ಲೇ ತಗೊಳಮ್ಮ. ಚಿಂಟು ಪ್ರಸಾದ. ಅದು ಯಾವತ್ತು ತೀರ್ಥ ಜನ ತಗೋಬೇಕು ತೆಗಿ. ಹಂಗಲ್ಲ ತಗೊಳ್ಳೋದು, 2 ಕೈಯು ಹಾಕಿ ತಗೋ. 2 ಕೈಯು ಅಲ್ಲ, ಫುಲ್ ಕರೆಕ್ಟಾಗಿ ಯೂಸ್ ಮಾಡು ಹ್ಯಾಂಡ್ಸ್. ಹಂಗಲ್ವೋ, ಮತ್ತೆ ಹೆಂಗಮ್ಮ? ಕ್ಲೀನ್ ಆಗಿ ತಗೊಳ್ಳೋ, ಬರೀ ತುದಿ ಬೆರಳಲ್ಲಿ ತಗೋಬೇಡ್ವೋ. ಹಾ ಹಾ ನೋಡು, ಅಲ್ಲ ಅಪ್ಪಾಜಿ, ಅಪ್ಪಾಜಿ ನೋಡು. ಏನೊಂದು ಹಿಂಗೆ ಆ. ನಂಗೆ ಅಷ್ಟೆಲ್ಲ ತಿನ್ನಕ್ ಇಷ್ಟ ಇಲ್ಲ. ಅವಲಕ್ಕಿನೋ ಚೆನ್ನಾಗಿರುತ್ತೋ ಗೈಸ್. ನೋಡಿ ಚೆನ್ನಾಗಿದೆ ಅಲ್ಲ, ಮತ್ ಕೈ ಹಾಕ್ದ. ನಿಧಾನ, ಅದಕ್ಕೆ ಹೇಳೋದು ತಗೊಂಡ್ ತಿನ್ನು ಅಂತ. ಒಡಸ್ಕತಿಯ ಅಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ತಿನ್ನು ಅಂತ. ಎಲ್ರು ಚೆನ್ನಾಗಿ ಮಾಡ್ತಾರೆ ಗೈಸ್, ಅಮ್ಮಮ್ಮ ಮಾತ್ರಲ್ಲ. ಇವನಿಗೆ ಸ್ವಲ್ಪ ಅಮ್ಮಮ್ಮನ ಟೇಸ್ಟ್ ಸ್ವಲ್ಪ ಸೇರುತ್ತಷ್ಟೇ. ಪ್ರಸಾದ ದೇವ್ರಿ ಒಳ್ಳೇದು ಮಾಡಪ್ಪ. ತಾವು ತಿಂತ್ಯಾ? ಗೈಸ್, ಲಕ್ಷ್ಮಿದು ರಿಂಗ್. ಗೈಸ್, ಕಳಶ ನೋಡಿ ತಣ್ಣಗಾಗುತ್ತೆ. ಗೈಸ್, ಬೆಳ್ಳಿ ಕೊಡ ಗೈಸ್. ಅದ್ ನೋಡಿದ್ರೆ ಗೊತ್ತಾಗಲ್ವಾ ಹೇಳೋದೇನು. ನೋಡಿ ಗೈಸ್ ಹೆಂಗಂತಾರೆ ನಮ್ಮಮ್ಮ ಗೈಸ್. ಅವರು ಚೇಂಜ್ ಅಲ್ಲ, ಅವ್ರ ಹೊಟ್ಟೆಲ್ ನಾನು ಹುಟ್ಟಿದೀನಿ ಅನ್ನೋದೇ ಡೌಟ್ ಗೈಸ್. ಮೂಕಂತ ಬಾರವ. ಎಕ್ಸ್ಚೇಂಜ್ ಮಾಡಿರ್ಬೋದು ಅಂತ ಡೌಟ್ ಗೈಸ್. ಚೆನ್ನಾಗಿದೆ ಗೈಸ್ ನಮ್ ಲಕ್ಷ್ಮಿದು ಕಲಶ. ನಮ್ಮಮ್ಮ ನಂಗೆ ಕೊಡ್ತಾರಂತೆ ಗೈಸ್. ಆ ಕಾಲದಲ್ಲೇ ಕೊಡ್ತೀನಿ ಅಂತ 5 ವರ್ಷದಿಂದ ಹೇಳ್ತಾವ್ರೆ, ಕೊಟ್ಟೆ ಇಲ್ಲ. ಈಗ ನೋಡಿದ್ರೆ ಬೆಳ್ಳಿ ರೇಟ್ ಜಾಸ್ತಿ ಆಗೋಯ್ತಾ, ಕೊಡೋದಿಲ್ಲ ಗೈಸ್. ಎಲ್ಲ ಶೇರಿಂಗ್ ಮಾಡ್ತಾರೆ, ಟಿಂಕ್ 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 ಅಂತ. ಇದು ಫ್ರೀಯಾಗಿ ಕೊಡ್ತೀನಿ ಅಂತಿದ್ರು ನಮ್ಮಮ್ಮ. ಮೂಕಂತ ಬಾರವ, ನಿಂಗೆ ಕೊಡೋದು. ಈಗ ಕೊಡಲ್ಲ ಗೈಸ್ ಅವ್ರು. ಇಲ್ಲಿಲ್ಲ ಇಡಲಿ ಗಿಡ ಕಾಪಿ ಪತ್ತಿನ ಪ್ರಸಾದ ಕುಡಿ ಕೊಡು. ಬರವ ಚಿಂಟು ಕುಡಿ, ಕುಡಿಬೇಕಂದ್ ಬರವ. ಇದಕ್ಕೇನು ಹಾಕಿಲ್ಲ, ಮತ್ತೆ ದ್ರಾಕ್ಷಿ ಗೋಡಂಬಿ ಗುತ್ತುತ್ತೆ ಬಾದಾಮಿ ಕಣಪ್ಪ. ಕುಡಿಯಪ್ಪ ಸ್ವಲ್ಪ ಕುಡಿ. ವಾಟರ ಪ್ರಸಾದ ತೀರ್ಥ ತೀರ್ಥ ಕಣಪ್ಪ. ಕುಡಿತಾನೆ. ಕುಡಿತಾನೆ. ಇದು ಬಾದಾಮಿ ಬೆಳ್ಳಿದೆ ತರ್ಬೇಕಿತ್ತು ಲೋಟ. ಅಯ್ಯೋ ಅಷ್ಟೊಂದೆಲ್ಲ ಯಾರವ ನಂಗೆ. ಮೂಸದ್ ಏನಿಲ್ವೋ ನಾನು ಮೂಸ್ತದ. ಗೋಡಂಬಿದೆಲ್ಲ ಕೊಡ್ತೀನಿ. ಸ್ಪೂನ್ ಕೊಡಿ, ನಾನು ಚೂರೇ ಕುಡಿತೀನಿ. ನಾನ್ ದ್ರಾಕ್ಷಿ ತಿಂತೀನಿ ಗೈಸ್. ಪ್ರಸಾದ ನೀನು ಲೋಟ ಕೊಡ್ತೀನಿ, ಕುಡಿಬೇಕು. ಒಳ್ಳೇದು ಕುಡಿಯುವ. ಅದೇ ದೇವಸ್ಥಾನದ ಪ್ರಸಾದ ಒಳ್ಳ. ಡ್ರೈ ಫ್ರೂಟ್ಸ್ ಬೇಕಾ? ತಗೊಡ್ತೀನಿ. ಕರ್ಪೂರ ಹಾಕಿದೆ ನಮ್ಮಮ್ಮ. ನಂದಾಯ್ತು, ನಮ್ ತಿಂದೆ ಪ್ರಸಾದ. ನೀರ್ ಕುಡಿಯೇ ಸಾಕು. ಒಂದ್ಸಲ ನೋಡ್ ಮಗಿಂಗ್ ಹೇಳ್ತೀಯಾ? ಗೈಸ್ ಪ್ರಸಾದ. ಅಪ್ಪಾಜಿಗೂ ಕೊಡಿ. ಪ್ರಸಾದ ಇಟ್ಕೊಳ್ಳಿ ಮನೆಗೆ.
ಬೆಳಗ್ಗೆಲ್ಲ ಹಾಕ್ತೆ. ಏನ್ ಮಾಡ್ತೀಯಲ್ಲ ಅಮ್ಮ ಅಪ್ಪಾಜಿ ಕಾರಿಗೆ ಪ್ರೋಕ್ಷಣೆ ಮಾಡಮ್ಮ. ಮಾಡ್ತಾರೆ. ಅಲ್ಲಿ ತಗೊಂಡ್ ಹೋಗ್ತಿರಲ್ಲ ಅಲ್ಲಿ ತುಳಸಿ ಕಟ್ಟೆಗೆ ಹಾಕಿ ಅಲ್ಲೇ ಪ್ರೋಕ್ಷಣೆ ಮಾಡಿ. ನಾನು ಸ್ನಾನ ಮಾಡಿಲ್ಲ ಹಾಕಲ್ಲ, ಸ್ನಾನ ಮಾಡಿದ್ರೆ ಹಾಕ್ಬಾರ್ದು. ಹೋಗಿ ಹಾಕು. ನಿಮ್ ಭ್ರಮೆ ಮಾಡೋದು ನನಗೆ ಇದಕ್ಕೂ ಸುಳ್ಳು ಸುಳ್ಳು. ಸ್ನಾನ ಮಾಡಿದ್ರೆ ನೀರು ಹಾಕ್ಬಾರ್ದು, ಪೂಜೆ ಮಾಡ್ಬಾರ್ದು. ತುಳಸಿ ಪೂಜೆ ಮಾಡಿ, ಪೂಜೆ ಇಟ್ಕೊಂಡು ಪೂಜೆ ಮಾಡಲ. ಕಾರಿಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಮ್ಮ. ಸಾಕ್ಬೇಕು. ಗೈಸ್ ನಮ್ಮ ತುಳಸಿ ನೋಡಿ. ಗೈಸ್ ಪೂಜೆ ಎಲ್ಲ ಆಯಿತು ಕ್ಲೀನಾಗಿ ಚೆನ್ನಾಗಿ. ಸೊ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ ಬನ್ನಿ. ಕಾಫಿ ಕೊಟ್ಟಿಲ್ಲ ಅಂದ್ರೆ ಈಗ ಅಪ್ಪಾಜಿಗೆ ಕೊಟ್ರಲ್ಲ ಅವಾಗ ಲೇಟಾಗಿ ಕೊಡ್ಬೇಕಿತ್ತು ಅಪ್ಪಾಜಿಗೆ. ನೀವು ಅಷ್ಟು ಅರ್ಜೆಂಟ್ ಇರ್ಲಿಲ್ಲ. ನಮ್ಮ ಅಪ್ಪನೂ ಹಂಗೆ ಆಡುತ್ತೆ. ಹಾ ವೇಟ್ ಮಾಡ್ಬೇಕು ಪೂಜೆ ಆಗೋ ತನಕ. ಬಿಡು. ಮನೇಲಿ ಲಕ್ಷ್ಮಿ ಓಡಾಡ್ದಂಗೆ ನಾನು ನೋಡಿ ಆಯ್ತು. ಸ್ವಲ್ಪ 5% ಕೆಲಸ ಮಾಡಿದ್ರು ಮನೆ ತುಂಬಾ ಓಡಾಡ್ಕೊಂಡಿದ್ದೀನಾ. ಯು ಶುಡ್ ಫೀಲ್ ಹ್ಯಾಪಿ. ಯಾ. ನಮ್ಮಮ್ಮ ಹೇಳ್ತಾ ಇದ್ದಾರೆ ರೆಡಿ ಆಗ್ಬಿಟ್ಟೆ ಅಲ್ಲಿ ಫೋಟೋ ತಕ್ಕೊಂಡೆ ವಿಡಿಯೋ ಮಾಡ್ಕೊಂಡೆ ಕುತ್ಕೊಂಡ್ಬಿಟ್ಟೆ ಅಂತ. ಗೈಸ್ ಈ ಡ್ರೆಸ್ ಹಾಕೊಂಡು ನಾನು ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗತ್ತಾ ಈಗ? ಹೇಳ್ತಾ ಇದ್ದೀನಿ ನಾನು ಇದೆಲ್ಲ ರಿಮೂವ್ ಮಾಡ್ಬಿಟ್ಟು ಮಾಡ್ಕೊಡ್ತೀನಿ ಅಂತ. ನಮ್ಮಮ್ಮ ಅರ್ಜೆಂಟಲ್ಲಿ ಹೋಗೋವ್ರೆ. ಬನ್ನಿ ನೋಡಿ. ಎಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡ್ತಾ ಇದಾರೆ. ದೀಪ ಎಲ್ಲ ಉರಿತಾ ಇದೆ ಅಲ್ಲಮ್ಮ, ಅದು ಹಂಗೆ ಇರ್ಲಿ ಬಿಡಮ್ಮ. ಅದು ದೇವ್ರದ್ದು ಪ್ರಸಾದ ಆಗಿತ್ತಲ್ಲ, ಮತ್ತೆ ಯಾಕಮ್ಮ ಅಲ್ಲೇ ಹಾಕಿದ್ರಿ? ನೆನ್ನೆಯಿಂದ ಹಂಗೆ ಇತ್ತಲ್ಲ, ಏನಾಯ್ತಿರ್ಲಿಲ್ಲ. ಈ ಹೂನಾರ ಹಾಕೊಂಡ್ರೆ ನಾನು ಹಾಕೋಬೋದ ಲಕ್ಷ್ಮಿದು ಹಾರ? ಚೆನ್ನಾಗ್ ಕಾಣತ್ತೆ. ಈಗೊಂದು ಮದ್ವೆ ಆಗೋಣ. ಏನೇನೋ ಮಾತಾಡ್ತೀಯ. ಮಲ್ಲಿಗೆ ಹಾರ ಚೆನ್ನಾಗಿದೆ ಗೈಸ್. ನಂಗೆ ಆಸೆ ಆಗ್ತಾ ಇದೆ ಮಲ್ಲಿಗೆ ಹಾರ ಹಾಕೋಬೇಕು ಅಂತ. ಹಾಕೊಳ್ಳೋಣ ಬನ್ನಿ ಪ್ಲೀಸ್. ಯಾರೇನು ಅಪ್ಪಾಜಿ ದೇವ್ರದ್ದು ಹಾಕೋಬೋದ ಹಾರ? ದೇವ್ರ ಪ್ರಸಾದ ಸುಮ್ನೆ ಹಿಂಗೆ ಹಾಕ್ತಾರಲ್ಲ ಕೊರಳಿಗೆ, ಹಾಕೋಬಹುದು ಕಣಮ್ಮ. ಮಂಗನ್ ತರ ಆಡ್ತೀಯಲ್ಲಮ್ಮ. ಗೈಸ್ ಈ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಾ ಇದೀನಿ ಅಲ್ಲ, ಬನ್ನಿ ಹಾಕೊಳ್ಳೋಣ. ಸೂಪರ್ ಕಾಣ್ತಾ ಇದೀನಲ್ಲ ಗೈಸ್. ಹಾಯ್ ಚಿಂಟು. ಹಾಯ್. ಹಿಂಗೆ ಹೂವಾರ ಹಾಕೊಂಡಿದೀನಿ ಅಲ್ಲ, ನಾನು ನಿಮ್ಮಮ್ಮ ನೋಡಿ ಎಷ್ಟು ಚಂದ ಕಾಣ್ತಾ ಇದೀನಿ. ಈ ಸೀರೆ ಫಾಲ್ಸು ಜಿಗ್ಜಾಗು ಅಮ್ಮ, ಕುಚ್ಚು ಎಲ್ಲ ನಿನ್ ಜವಾಬ್ದಾರಿ ಅಮ್ಮ. ಗೈಸ್ ನೋಡಿ ಸಾರಿ ಚೆನ್ನಾಗಿದೆ ಅಲ್ಲ. ಇದು ಡಾರ್ಕ್ ಬರ್ಗ್ಯಾಂಡಿ ಕಲರ್ ಮರೂನ್ ಇದೆ.
ನೋಡು ಒಂದ್ಸಲ. ನಾಳೆ ಉಟ್ರೆ ಆಗತ್ತಲ್ಲ. ನಾಳೆ ಒಂದ್ಸಲ ನಿರ್ಧಾರ ಮಾಡಕ್ ಹೋಗ್ತೀವಿ ಏನೋ ಹುಡ್ಕೋ ಇವತ್ತೇನೆ. ಕಾಯಿ ಕೊಡ್ತೀನಿ ಬ್ಲೌಸ್ ಚಿಂಟು ಇದು ಬೇಕಾ ನಂಗ ನಂಗ್ ಬೇಡ. ಯಾರು ಬೇಕಾ ಬೊಂಬಳು ತಿಂತೀನಿ ಆಮೇಲೆ. ಹೆಂಗೋ ತೆಗಿತು ಒಳ್ಳೆ. ಗೈಸ್, ಲಕ್ಷ್ಮಿಗಿಟ್ಟಿರೋ ಇಯರಿಂಗ್ಸ್ನ ತೆಗ್ಯೋಣ. ಆಕ್ಚುಲಿ ಈ ಡೈಮಂಡ್ ಇಯರಿಂಗ್ಸು ಹತ್ರದಿಂದ ನೋಡಿದ್ರೆ ಅಷ್ಟೇ ಕಾಣುತ್ತೆ, ದೂರದಿಂದ ನೋಡಿದ್ರೆ ಕಾಣಲ್ಲ. ಬಿಕಾಸ್ ಸಿಲ್ವರ್ ಇದೆ ಅಲ್ಲ ಬ್ಯಾಕ್ ಸೈಡು, ಹಾಗಾಗಿ ಮುಖವಾಡ ಸಿಲ್ವರು. ಸೊ ಅದ್ರ ಮುಂದೆ ಇದು ಬರೋದ್ರಿಂದ ಅಷ್ಟು ಕಾಣಲ್ಲ. ಬಟ್ ಹತ್ರದಿಂದ ನೋಡಿದ್ರೆ ಲಕ್ಷ್ಮಿ ಓಲೆ ಹಾಕಿದ್ದಾರೆ ಅಂತ ಕಾಣುತ್ತೆ. ಈ ಜುಮ್ಕಿನ ಒಂದ್ಸಲ ಲಕ್ಷ್ಮಿಗೆ ಹಾಕಿದ್ದೆ ಅನ್ಸುತ್ತೆ. ಅರ್ಪಿತಾ ಅಲ್ಲಿದ್ಲಲ್ಲ, ಹ್ಮ್ ಅವಾಗ ನನ್ ಬರ್ಡೇಗೆ ಅಂತ ತಗೊಂಡಿದ್ದೆ. ಇದು ಮತ್ತೆ ಒಂದು ರಿಂಗ್ ಏನೋ ತಗೊಂಡಿದ್ದೆ, ಅಂಕಲ್ ಅದೇ. ಅವಳಿದ್ದಾಗ್ಲೇ ತಗೊಂಡಿದ್ದೆ. ಅವಾಗ್ಲೇ ಅವಳು ಪ್ರೆಗ್ನೆಂಟ್ ಆದ್ಲು, ಆಮೇಲೆ ಹೋದ್ಲು. ಗೈಸ್, ಈಗ ಈ ಇಯರಿಂಗ್ಸ್ ಹಾಕೊಳ್ಳೋಣ ಬನ್ನಿ. ಮತ್ತೆ ಒಡವೆ ರೇಟ್ ಜಾಸ್ತಿ ಆಯ್ತು. 15,000. 15,000 ಎಷ್ಟಿತ್ತು ಈಗ? 14. 13 ಇತ್ತು. 13 ಇತ್ತಾ? ನಿಮ್ಗೆ ಓಲೆ ಕೇಳ್ಕೊ ಬಂದೆ ಅಲ್ಲ, ಹ್ಮ್ 13,200 ರೂಪಾಯಿ ಇತ್ತು. ಈಗ 14,000 ಆಗೈತೆ. 14 ಮುಕ್ಕಾಲ, 14 ಮುಕ್ಕಾಲು. ಇನ್ನೇನ್ 15,000. ನಮ್ಮ ಅಪ್ಪನ ಸೈಜ್ ಒಂದು ರಿಂಗ್ ಸೈಜ್ ತಗೊಂಡ್ಬೇಕು. ನಮ್ಮ ಅಪ್ಪ ಮಾಡಿಸ್ಬೇಕಂತ ಇಷ್ಟ ಕಣಮ್ಮ ನನಗೆ. ಹ್ಮ್ ನಮ್ಮ ಅಪ್ಪಂಗೆ ಹಾಕಬೇಕಂತ ಇಷ್ಟ ಇಲ್ಲ ಬಜ್ಜಿ. ಏನು ಡೈಮಂಡ್ ರಿಂಗ್ ಏನ್ ಬೇಡ ಅಂದ್ರೆ ಇವತ್ತು ತೊಳೆಯಲ್ವಾ ಏನ? ಮುಕ್ಕೋಡ? ಅದು ಹರಿಸ್ಬಿಟ್ಟಿರ್ತೀನಿ ನಾನು. ಹಂಗೆ ಇಡಿ, ಆ? ಪೂಜೆ ಆಗಿದೆ ಅಲ್ಲ, ಹಂಗೆ ಇಡಿ. ಅದನ್ನ ಕವರ್ ಹಾಕ್ಬಿಟ್ಟು ಇಟ್ಕೊಂಡು ತಗೊಂಡ್ಬಂದಿದ್ದೀನಿ, ಇಡ್ತೀನಿ. ಆಯ್ತು ತಗೊಳ್ಳಿ. ಹೀಗೆ. ಇಲ್ಲಿ ಬನ್ನಿ ಕೊಡ್ತೀವಿ. ಕೊಡವ ಸುಮ್ಮನೆ. ತಗೊಳ್ಳಿ, ನಿಮ್ ಲಕ್ಷ್ಮಿ ನೀವು ಇಟ್ಕೊಳ್ಳಿ. ಕವರ್ ಹಾಕಿ ಕವರ್ ಎಲ್ಲ ಮಾಡಿದ್ದೆ. ಅಮ್ಮ ಕೈಸ್ ಆಯ್ತು. ನೀನ್ ತಿಂತೀನಿ ಅಲ್ವಾ ಅಯ್ಯೋ, ಆಮೇಲೆ ತಿಂತೀನಿ ಗಣಪಜಿ. ನಾನು ಈ ಸೀರೆ ಉಟ್ಕೊಂಡು ನಾನು ತಿನ್ನಲ್ಲ, ಅದಕ್ಕೆ ಹೇಳಿದ ಆಮೇಲೆ ತಿಂತೀನಿ ಅಂತ. ಯಾವಾಗ್ಲೂ ಹಾಕೊಂಡಿದ್ದೆ ಈ ಓಲೆ, ಯಾಕೆ ಹಾಕೊಂಡಿದ್ದೆ ಅನ್ನೋದು ಗೊತ್ತಿಲ್ವಲ್ಲ. ಚಿಂಟು, ಏನಿತ್ತು ನಮ್ಮನೆ ಫಂಕ್ಷನ್ ಏನಾದ್ರು ಇತ್ತಾ? ಏನ? ಇಯರಿಂಗ್ ಹಾಕೊಂಡಿದ್ದೆ ಅಲ್ವಾ ಇದು? ಯಾರು? ನಾನು. ಹಾ. ಏನಕ್ಕೆ ಹಾಕೊಂಡಿದ್ದೆ? ಏ? ಹಾ, ಅವ್ರ ಮನೆ ಇದಕ್ಕೆ ಹೋಗಕ್ಕೆ. ಯಾರ್ ಮನೆ? ಅದೇ ಅವತ್ತು ಓಪನಿಂಗ್ ಸೆರೆಮನಿ ಮಾಡಿದ್ರಲ್ಲ. ಏ, ನೋಟ್ಸ್ ಬರಿಯೋ. ತಲೆಯಲ್ಲಿ ಬುದ್ಧಿ ಇಲ್ಲ, ನೋಟ್ಸ್ ಬರಿ. ನನಗೆ ಟೆಸ್ಟ್ ಹತ್ರ ಬಂತು, ಮತ್ತೆ ಬರೀ ಓದ್ಕೋ ಅಂದ್ರೆ ನಾನು ನೋಟ್ಸೇ ಕಂಪ್ಲೀಟ್ ಆಗಿಲ್ಲ ಅಮ್ಮ. ನಾನು ಹೆಂಗ್ ಓದ್ಕೊಳ್ಳಿ ಅಂದ್ರೆ ನನ್ಗೆ ಅವೆಲ್ಲ ಗೊತ್ತಿಲ್ಲ. ನೋಟ್ಸ್ ಬರಿ. ಐದದ್ ಬುಕ್ ಓದ್ಕೊ ಬಂದಿದ್ದೀನಿ. ಏನ್ ನನ್ ತಲೆ ಕೆಟ್ಟು ಓದ್ಕೊ ಬಂದಿದ್ದೀನಿ. ಕೆಲಸ ಇಲ್ವಲ್ಲ ನಂಗೆ ಬ್ಯಾಗ್ ಹೋಗೋದೇ ಕೆಲಸ ಅನ್ಕೊಂಡೆ. Go get the notes. ತಡ್ಕೋ, ಯಾಕೆ? Write down. ಯಾಕೆ? ಬಡ್ಕೋತೀನಿ. ಗೈಸ್, ಇಯರಿಂಗ್ಸ್ ಹಾಕೊಂಡೆ. ಎಷ್ಟು? ಅಯ್ಯೋ, 40 ರೂಪಾಯಿ ಇತ್ತಲ್ಲ ಅಪ್ಪಾಜಿ. ಸಕ್ಕರೆ ದುಡ್ಡು ಹೆಂಗಪ್ಪಾಜಿ ಜಾಸ್ತಿ ಆಯ್ತು? ಅಷ್ಟೊಂದು ಸಾಧ್ಯನೇ ಇಲ್ಲ. ಅಪ್ಪಾಜಿ 65 ಆಗೋಕ್ ಸಾಧ್ಯ ಇಲ್ಲ. 40-45 ಏನೋ ಇತ್ತು. ಗೈಸ್, ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ ಅಂತೆ ನೋಡಿ ಗೈಸ್. ಸ್ಟವ್ ಕಡಿಮೆ ಮಾಡ್ಬಿಟ್ಟಾನೆ. ಗೈಸ್ ನೋಡಿ, ಇಯರಿಂಗ್ಸ್ ಹಾಕೊಂಡೆ. ಚೆನ್ನಾಗಿದ್ಯಾ? ಪಾಪ ಜೊತೆ ಬರ್ಕೋಗ ಸಂಜೆ ಎಡ್ಸ್ಕೊಬಾರ್ದು. ಅವನಿಗೆ ಬರೆಯೋದು ಗೊತ್ತಿಲ್ವಲ್ಲ. ಇಯರಿಂಗ್ಸು ಮತ್ತೆ ನೋಸ್ ಪಿನ್ ಒಟ್ಟಿಗೆ ತಗೊಂಡು.
ಕರಿಯಾ ಕರಿಯಾ ಐ ಲವ್ ಯು. ಹಲೋ ಹಲೋ ಐ ಲವ್ ಯು. ಸಕ್ಕರೆ ಬೆಲೆ ರವ್ ಯು. ಇಲ್ಲಿ ಜಾಸ್ತಿ ಆಗೈತಾ? ಸಕ್ಕರೆ ಬೆಲೆ ದಿಢೀರ್ ಹೆಚ್ಚಳ. ಸಕ್ಕರೆ ತಿನ್ನೋದು ಬಿಟ್ಬಿಡಿ. 52 ಇತ್ತ, ನಾನ್ ತಗೊಂಡಾಗ 45 ರೂಪಾಯಿ ಇತ್ತು. ಗೈಸ್, ನಮ್ಮ ಅಪ್ಪ ಮತ್ತೆ ಚಿಂಟು ಒಂದೇ ಕಲರ್ ಇದ್ದಾರೆ. ಉರಿತಾಯ್ತಾ? ಯಾವ್ದು ಚಿಟ್ಟು ನಿನ್ ಮುಖ ನೀನೇ ಇದ್ ಮಾಡ್ಕೊಂಡೆ ಎಂತ ಚೆನ್ನಾಗಿದೆ. ಅದಕ್ಕೆ ತೋರಿಸ್ಬೇಕು. ಏನಿಲ್ಲ, ಕೈ ಕಾಲು ಕಪ್ಪಾಗವೆ, ಏನು ಆಗಿಲ್ಲ. ಅದು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಇದೆ, ಅದಕ್ಕೇನೆ. ಅಯ್ಯೋ, ಬಸ್ ಸ್ಟ್ಯಾಂಡ್ ಅಲ್ಲೂ ಮೊನ್ನೆ ಅದೇ ಹೇಳ್ತಾ ಇದ್ರು. ಅಯ್ಯೋ, ಚಿಂಟು ಎಷ್ಟು ಕ್ಯೂಟ್ ಆಗಿದ್ದ, ಈಗ ಇಲ್ವೇ ಇಲ್ಲ ಅಂತ. ಏನ್ ಮುದ್ದಾಗಿದ್ದ ಅನ್ನೋರು ಚಿಂಟು. ಯಾರು? ನಿನ್ ಮಗಳು. ಆಯ್ತು, ತಿಂದೆ ಆಯ್ತವ. ಹಲೋ ಅನ್ನಮ್ಮ ಫಸ್ಟ್. ಅದೇನಮ್ಮ ಕಾಲಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲಮ್ಮ. ಮನೇಲಿ ಚಪಾತಿ ಕಲ್ಸಿಟ್ಟಿದ್ದೀನಿ. ಯಾಕೋ ಹುಷಾರಿಲ್ಲ ಹೋಗ, ಯಾಕೋ ವಾಯ್ಸ್ ಚೇಂಜ್ ಆದಂಗೆ. ಗೈಸ್ ಬನ್ನಿ, ಈಗ ಹೊಸ ಸೀರೆ ಹಾಕೊಂಡ್ ಬರೋಣ. ಎಲ್ಲಾರು ಹೋದಾಗ ಎಲ್ಲ ಇದ್ದಿಲ್ದೇನೆ ಗೈಸ್ ನೋಡಿ, ಸ್ಯಾರಿ ಉಟ್ಕೊಂಡೆ, ಹೇಗೆ ಕಾಣಿಸ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ. ಸಿ ಗೈಸ್, ವಾವ್, ಸಖತ್ತಾಗಿ ಕಾಣ್ತಾ ಇದೆ. ಕೊಟ್ಟಿಲ್ಲ ನೋಡಮ್ಮ, ಚೆನ್ನಾಗಿ ಕಾಣ್ತಾ ಇದೆ ಕಣೋ. ಹೊಸ ಸೀರೆ ಉಟ್ಕೊಂಡು ಕಾಣಿಸಿದ್ದು ಚೆನ್ನಾಗಿದೆ. ನೋಡ್ ಚಿಂಟು, ನಾನು ಕೊಡ್ಬೇಕು. ಹೆಂಗ್ ಕಾಣ್ತಾ ಇದ್ದೀನಿ? ಉಕ್ಕೆರೆ ಎಜ್ಗೆರೆ ಇದು ಇಟ್ಟಿದ್ದೀನಿ. ಬೇರೆ ಸೀರೆನೋ? ಅದು ಕವರ್ಗೆ ಹಾಕಿ. ನಿಂಗೇನು ಗೊತ್ತಾಗಲ್ಲ, ತಲ್ದಿ ಮೊನ್ ತಪ್ಕೊಂಡ್ ಮಲ್ಕೊಳ್ಳೋದು ಗೊತ್ತಾಗತ್ತೆ. ಇನ್ನೇನಿಲ್ಲ ಕಣ. ನೋಡಪ್ಪಾಜಿ, ಅದು ತೆಗೆದು ಅಜ್ಜಿ ಇಲ್ಲಿ ಬಂದೆ ಬಂದೆ. ಕಣ್ಣು ನೋಡಿ, ನೀವೇನ್ ಬರೋದ್ ಬೇಡ. ನಿಮ್ಮ ಅಕ್ಕ ಈ ಕಡೆ ತಿಳಿ ಕಾಳಪ್ಪಾಜಿ. ನಾವು ಇನ್ನೂ ಒಲೆ ಕೊಟ್ಟಿಲ್ಲ. ಗೈಸ್, ಟೀ ಬಂತು. ಹೊಸ ಸೀರೆಗೆ ಹೊಸ ಟೀ. ಹೊಸ ಸೀರೆಗೆ ಹೊಸ ಟೀ. ಅವಳು ಸೀರೆ ಐತಲ್ಲ, ಹಸಿರು ಸೀರೆ ಹೊಸದು ಸರಿ ಐತೆ. ಇಟ್ಟಿದ್ಲಂತ. ಇಲ್ಲ ಇಟ್ಟಿಲ್ಲ, ಅವ್ನು ಇಡಕ್ಕಿಲ್ಲ. ಮುಂಚೆ ಏನೋ ಇಟ್ಟಿದ್ಲಲ್ಲಮ್ಮ. ಯಾವಾಗ ಇಟ್ಟಿಲ್ಲ. ಅವಳು ಸಾಮಾನ್ಯ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರೋ ಹತ್ರ ಸೀರೆ ಇಡೋದಿಲ್ಲ. ಇಡ್ಬೇಕು. ಇಬ್ಬಿಬ್ರು ಸೊಸೆದಿರ್ ತರ್ಬೇಕಲ್ಲ. ಅಂತಾನೆ ಇದ್ದು ಇನ್ನೂ ಕೊಟ್ಟಿಲ್ಲ. ನೋಡ ನಂಗೆ ಬೆಳಿ ಕೊಡೋಣ. ಇವಳು ಯಾವಾಗ ಹೆಂಗೆ ಉಳ್ದು ಅಂತ ಹೇಳಕ್ಕಾಗಲ್ವವ. ಅದಕ್ಕೆ ಒಂದ್ ದಿವಸ ನೋಡ್ತೀನಿ ನಾನು. ಕೊಡು ಅಂತ ಹೇಳ್ತಿದೀಯೇನೆ. ಲೌಡ್ ಸ್ಪೀಕರ್ ಹಾಕಮ್ಮ. ಲೌಡ್ ಪೂಜೆ ಮಾಡಕ್ ಆಗ್ತಿದ್ಮೇಲೆ ಹಿಂಗ್ ಮಾಡ್ಕ. ಅದಕ್ಕೆ ಕೊಡ್ತೀನಿ ತಿನ್ನಲ್ಲ. ಅದಕ್ಕೆ ಏನ್ ಆಗ್ತಕ್ಕನವ. ಹ್ಞೂ, ಅದಕ್ಕೇನೆ ನಿನ್ನ ಆಸೆ ಯಾಕಪ್ಪ ಬೇಡ ಅನ್ಲಿ. ಬೆಳ್ಳಿ ಕೂಡ ನನ್ಗೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ಲ. ಹಂಗನ್ಬಿಟ್ಟೆನಪ್ಪ, ನಾನೆಲ್ಲ ನೀನೇ ನನಗ್ ಕೊಡು ಅಂತ ಹೇಳ್ತಿದೀಯ ಅನ್ಕೊಂಡ್ಬಿಟ್ಟೆ. ಹಂಗೆಲ್ಲ ಕನ್ಸ್ ಕಾಣೋದ್ ಬೇಡ ಅಲ್ಲ.
ಅಲ್ಲೇ ಹೇಳ್ತಾ ಇದ್ಲು ನಮ್ಮ ಅಮ್ಮ ನನಗೆ ಹೇಳೈತೆ ಕೊಡಕ್ಕೆ ಅಂತ. ಇದು ಕೊಡವನ್ನ ಫೋನ್ ಚಚ್ಕೋ ಈಗ ಫೋನಲ್ಲಿ. ಸಬ್ಸ್ಕ್ರೈಬ್ಗೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ? ನಮಗೂ ಬೆಳೆದು ಇಷ್ಟ, ಕೈ ತುಂಬ ಕೊಡ್ತೀನಿ. ಗೈಸ್, ಸ್ಯಾರಿ ಎಲ್ಲ ಬಿಚ್ಚಾಕಿ ಆಯಿತು. ಸೊ ಈಗ ಅದನ್ನೆಲ್ಲ ಕ್ಲೀನಾಗಿ ಮಡಿಸಿಡಬೇಕು. ಆ್ಯಂಡ್ ಸ್ಯಾರಿನ ಎಲ್ಲಿ, ಐ ಮೀನ್ ಬ್ಲೌಸ್ನ ಎಲ್ಲಿ ಸ್ಟಿಚಿಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಲಾಸ್ಟ್ ಟೈಮ್ ಕೊಟ್ಟಿದ್ನಲ್ಲ ಬ್ಲೌಸು, ಯಾರೋ ಚಂದ್ರಾಯಪಟ್ಟಣದಲ್ಲಿ ಡಿಸೈನರ್ ಅಂತ ಕೆಟ್ಟದಾಗಿ ಹೊಲಿದಿದ್ದಾರೆ. ನೀವೇ ನೋಡಿದ್ರಲ್ಲ, ನೆನ್ನೆ ಹಾಕಿರೋದು ಇಲ್ಲೇ ಹೊಲಿಸಿದ್ದು. 1 ಅಥವಾ 1.5 ತಿಂಗಳು ತೊಗೊಂಡಿದ್ದಾರೆ. ಎಷ್ಟು ಕೆಟ್ಟದಾಗಿ ಹೊಲಿದಿದ್ದಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಹೊಲಿದಿದ್ದಾರೆ, ಅದು ಹೇಳೋದೇ ಬೇಡ. ಡಿಸೈನರ್ ಅಂತ ಹಾಕ್ಕೊಂಡಿದ್ದಾರೆ. ಅಯ್ಯೋ ದೇವ, ಎಂತ ಹೇಳಬೇಕು ಇವರಿಗೆಲ್ಲ ಅನ್ನೋದೇ ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ ನಾರ್ಮಲ್ ಬ್ಲೌಸ್ ಹೊಲಿಯೋ ಥರನೂ ಹೊಲ್ದಿಲ್ಲ ಗೈಸ್ ಅದನ್ನು. ತೋಳಂತೂ ಕಚ್ಚಡವಾಗಿ ಹೊಲ್ದಿದ್ದಾರೆ. ಮೇಲ್ಗಡೆ ಈ ಪೋರ್ಷನಲ್ಲಿ ಲೂಸ್ ಇದೆ, ಕೆಳಗಡೆ ಫುಲ್ ಅಷ್ಟು ಟೈಟ್ ಬರುತ್ತೆ. ಒಳ್ಳೆ ಶರ್ಟು ಏನೋ ಕೆಟ್ಟದಾಗಿದೆ ಗೈಸ್. ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಬೇರೆ ಯಾರನ್ನಾದ್ರೂ ಸರ್ಚ್ ಮಾಡಬೇಕು. ಬರೀ ಎರರ್ ಆ್ಯಂಡ್ ಟ್ರಯಲ್ ಮೆಥಡೇ ಆಗುತ್ತೆ. ಯಾರು ಸುಮ್ಮನೆ ಯಾಕೆ ಇವರು ಬ್ಲೌಸ್ ಹೊಲಿತೀವಿ ಅಂತ ಇಟ್ಕೊತಾರೋ ದೇವ್ರಿಗೆ ಒಬ್ಬಂಗೆ ಗೊತ್ತು ಗೈಸ್. ಹೊಲಿಯೋಕ್ಕೆ ಬರಲ್ಲ ಅಂದಮೇಲೆ ಯಾಕೆ ಈ ರೀತಿ ಮಾಡಬೇಕು? ಯಾಕೆ ಡಿಸೈನರ್ ಅಂತ ಅನ್ನಿಸ್ಕೋಬೇಕು ಅಲ್ವಾ? ಏನೋ ಅಪ್ಪ, ಈ ಜನಗಳು ಮೋಸ ಮಾಡೋದೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಕಮ್ಮಿ ದುಡ್ಡು ತೊಗೊಂಡು ಮಾಡಬೇಕು, ಜಾಸ್ತಿ ದುಡ್ಡು ತೊಗೋತಾರೆ ಆದರೆ ಚೆನ್ನಾಗಿ ಹೊಲಿಯಲ್ಲ. ನೋಡೋಣ, ಯಾರಾದರೂ ಈ ಸಲ ಬೇರೆಯವ್ರನ್ನ ಹುಡ್ಕೋಣ ಈ ಹೊಸ ಸೀರೆ ಬ್ಲೌಸ್ ಹೊಲ್ಸೋಕ್ಕೆ. ಇನ್ನೊಬ್ರನ್ನ ಟ್ರೈ ಮಾಡೋಣ. ಬರೀ ಟ್ರೈ ಮಾಡೋದೇ ಆಯಿತು ಗೈಸ್, ಯಾರೂ ನೆಟ್ಟಿಗೆ ಹೊಲಿಯಲ್ಲ. ನನಗೆ ನೆಟ್ಟಿಗೆ ಹೊಲಿಯಲ್ವೋ ಅವರು, ಅಥವಾ ಬೇರೆಯವ್ರಿಗೂ ನೆಟ್ಟಿಗೆ ಹೊಲಿಯಲ್ವೋ ಗೊತ್ತಿಲ್ಲ. ಬಟ್ ನಾನು ಯಾವುದೇ ಟೈಲರ್ ಹತ್ರ ಹೋದ್ರೂ ಸರಿಯಾಗಿ ಹೊಲ್ಕೊಟ್ಟಿಲ್ಲ. ಆ್ಯಕ್ಚುಲಿ ಹೀಗೆ ನಂದು ಫ್ರೆಂಡೇ ಒಬ್ಬರು ಬ್ಯಾಂಗ್ಳೂರಲ್ಲಿ ಕೊಟ್ಟೆ. ಅವ್ರು ತುಂಬ ಚೆನ್ನಾಗಿ ಹೊಲಿತಾರೆ. ಈವನ್ ಚೆನ್ನಾಗಿ ಹೊಲ್ದಿದ್ರು, ಬಟ್ ಇಡಿಸ್ತಾನೆ ಇರಲಿಲ್ಲ ಕಾಯ್ಸ್. ಅಷ್ಟು ಟೈಟಾಗಿ ಹೇಳ್ತಿದ್ರು. ಆವಾಗ ಲೈಕ್ ಬೇರೆ ಶ್ವೇತಾ ಅನ್ನೋರ್ದು ಹೆಸರು ತೊಗೊಂಡು ಆ ಮೆಷರ್ಮೆಂಟ್ಸಿಗೆ ಹೊಲಿದು ಬಿಟ್ಟಿದ್ದೀವಿ ಅಂತ. ಅವ್ರ ಪ್ಯಾಟ್ರನ್, ದ ವೇ ದೆ ಸ್ಟಿಚ್ ಎಲ್ಲ ಚೆನ್ನಾಗಿದೆ, ಬಟ್ ನನ್ನ ಸೈಜ್ ಅಲ್ಲ. ಸೊ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲೂ ಕಾಯ್ಕೊಂಡು ಕುತ್ಕೊಂಡು ನಾನು ಆಲ್ಟರ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಅದೇ ಅನ್ಕೋತಾ ಇದ್ದೀನಿ, ನನಗೀಗ ಅನ್ನಿಸ್ತಾ ಇದೆ ನನಗೂ ಟೈಲರ್ಸ್ಗೂ ಆಗಿ ಬರ್ತಾ ಇಲ್ಲ ಅಂತ. ನನಗೆ ಆ್ಯಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದು ಯಾಕೋ ನನ್ನ ಆಸೆ ನೆರವೇರಲಿಲ್ಲ. BBMಗೆ ಸೇರ್ಕೊಂಡ್ಬಿಟ್ಟೆ. ನಂಗೆ ತುಂಬ ಆಸೆ ಇತ್ತು, ಬಟ್ ಅಲ್ಲಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಿತ್ತು. ನನ್ನ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಇರಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ನನಗೆ ಅಲ್ಲಿ ಜಾಯ್ನ್ ಆಗೋಕ್ಕಾಗಲಿಲ್ಲ. ಅದರ್ವೈಸ್ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿರ್ತಾ ಇದ್ದೆ. ಎಲ್ಲಿರ್ಬೋದಿತ್ತು. ಅಟ್ಲೀಸ್ಟ್ ನಾನು ಅದನ್ನು ಮಾಡಿದರೂ ಸಹ ಅಂಕೋಲಾದಲ್ಲಿ ಆರಾಮಾಗಿ ಸರ್ವೈವ್ ಆಗ್ಬೋದಿತ್ತು. ನನ್ನದೇ ಆದ ಸ್ಟುಡಿಯೋ ಓಪನ್ ಮಾಡಿಕೊಂಡು. ವಾವ್ ಗೈಸ್, ಬೇಡ, ನಾರ್ಮಲ್ ರೇಂಜಲ್ಲೇ ನಾವು ಸ್ಟಿಚ್ ಮಾಡಿಕೊಟ್ರು ಎಷ್ಟೋ ಅರ್ನ್ ಮಾಡ್ಬೋದು ಗೊತ್ತಾ. ನಮ್ಮ ಅಂಕೋಲಾದಲ್ಲಂತೂ ಯಾವುದಕ್ಕೂ ಏನೂ ಚೆನ್ನಾಗಿಲ್ಲ. ಬಟ್ ಯಾರಾದ್ರು ಮುಂದೆ ಬರ್ತೀನಿ ಅಂದರೆ, ಏನಾದ್ರು ಮಾಡಬೇಕು ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು, ಮಾಡ್ಬೋದು. ಬಟ್ ನಮ್ಮನೆ ಅದು ಯಾವುದಕ್ಕೂ ಸಪೋರ್ಟ್ ಮಾಡೋಲ್ಲ. ಸೊ ಅದೇ ಡ್ರಾಬ್ಯಾಕ್. ಸಪೋರ್ಟ್ ಮಾಡಲ್ಲ ಅಂತ ನಾನು ತಳ್ತಾ ಇದ್ದೀನಿ. ನನ್ನಲ್ಲೂ ಡ್ರಾಬ್ಯಾಕ್ ಇದೆ. ನಾನೇ ಒಂದು ಸ್ಟೆಪ್ ಇನಿಷಿಯೇಷನ್ ತೊಗೊಂಡಿದ್ದಿದ್ರೆ ಆ ಕಾಲದಿಂದನೇ ನಾನಿವತ್ತೆಲ್ಲೋ ಇರ್ಬೋದಿತ್ತು. ನಾನು ಇದೇ ಒಂದು ರೀಸನ್ ಮಾಡಿಕೊಂಡು ನನ್ನ ಸೋಮಾರಿತನಕ್ಕೆ ನಾನೇ ಒಂದು ಕಾರಣ ಕೊಟ್ಕೊಂಡು ಜೀವನ ಮಾಡಿಬಿಟ್ಟೆ. ಸೊ ಇವಾಗ ರಿಗ್ರೆಟ್ ಆಗ್ತಾ ಇದ್ದೀನಿ.
ಏನೋ ಒಂದು ಮಾಡಬೇಕು ಅದನ್ನ ಇನಿಷಿಯಲ್ ಡೇಸಲ್ಲೇ ಸ್ಟಾರ್ಟಪ್ ಮಾಡಿದ್ರೆ ಅಂತ. ಇವಾಗ ಆ ನೆಪ ಹೊಡ್ಕೊಂಡು ಈಗಲೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅದು ನಂದೇ ತಪ್ಪು. ಸೊ ಈಗಲಾದರೂ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇದೆ. ತುಂಬ ಮಾಡಬೇಕು ಅಂತ. ಯಾವಾಗ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೆಂಗ್ ಮಾಡೋದು, ಏನು ಸ್ಟಾರ್ಟ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಮಾಡ್ತೀನಿ. ಮಾಡೇ ಮಾಡ್ತೀನಿ. ದೇವ್ರೆ ಮಾಡ್ಬಿಡಪ್ಪ. ಹೋಗಿ ತಿಂಡಿ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಯಾರ್ ಹೊಡಿತೀರಪ್ಪಾಜಿ? ನಿನಗೆ ಯಾಕಪ್ಪಾಜಿ? ನೋಟ್ಸ್ ಬರೆಯೋ ಮಾರಾಯ. ಬರ್ಕೊಂಡ್ ಆಯ್ತು. ಎಲ್ಲಾ ನೋಟ್ಸು ಆಯ್ತೇನೋ? ಪೆಂಡಿಂಗ್ ನೋಟ್ಸ್ ಎಲ್ಲ ಇಲ್ಲ ಮರೈತಿ. ಮತ್ತೆ ಟೆಕ್ಸ್ಟ್ ಬುಕ್ ಇಲ್ಲ ಮರೈತಿ. ನೀನೇ ಬೇಡ ಅಂತನೋ ಮರೈತಿ. ನಿನ್ ಫ್ರೆಂಡ್ಸ್ಗೆ ಅದನ್ನ ಟೆಕ್ಸ್ಟ್ ಬುಕ್ ಕಳ್ಸು ಅಂದಿದ್ರೆ ಆಗಿರೋದಲ್ಲ. ನೀನ್ ಕಳ್ಳುಗೊಂದ್ ಪಿಳ್ಳೆನೇವಾ ಅನ್ಬಿಟ್ಟು ನಾಟಕಗಳು ಆಡ್ತೀಯಪ್ಪ ನೀನು. ನಾನ್ ಎಷ್ಟ್ ಮಾಡಕ್ಕಾಗತ್ತೆ? ಗೊಡ್ಗಾರನ ಗೈಸ್, ಗೊಡ್ಗಾರ, ಚಪಾತಿ ಗೊಡ್ಗಾರ. ಚೆನ್ನಾಗ್ ತುಪ್ಪ ಹಾಕೊಳಪ್ಪಾಜಿ. ಚಪಾತಿ ಮೇಲೆ ತುಪ್ಪ ಹಾಕೊಂಡು ಬಿಸಿದು ಹಂಗ್ ಮಾಡ್ಬೇಕು. ಅದಾದ್ರೆ ಗಟ್ಟಿ ಇರುತ್ತೆ ತುಪ್ಪ. ಏನ್ ಚೆನ್ನಾಗಿರುತ್ತೆ ವರ್ಕೊಂಡಂಗೆ. ಹಂಗೆ ಚಂದ ನೋಡ್ದೆ. ತುಪ್ಪನಾದ್ರು ಜಿಂಗಿಸ್ಕೊಡ್ಬೇಕು ನಮ್ಮಮ್ಮ ಅದನ್ ಮಾಡಲ್ಲ, ನೀವ್ ಇದನ್ ಮಾಡಲ್ಲ. ಅಮ್ಮಂಗೊಂದ್ ಮೈ ಬಾರ. ನಿನ್ಗೊಂದ್ ಮೈ ಬಾರ, ನಿನ್ ದೇಹವೇ ಬಾರ. ನನಗೆ ಯಾಕೆ? ನೀವು ಹಂಗನೆ ತಣ್ಣಗಾಯ್ತು ಅಂತೀಯ. ಚಿಂಟು ಕೊಡ್ಲಾ? ಚಿಂಟುಗಾರ ಕೊಡು, ನೀನಾರು ತಿನ್. ಇಲ್ಲ, ನೀನ್ ತಿನ್ನು. ನೀನ್ ಬಾರೋ ಕೊಡ್ತೀನಿ. ತಿನ್ನು. ನಿಂಗ್ ಕೊಡ್ತೀನಿ ಬಾರೋ. ತಿನ್ನು. ಲೂಸ್ ನನ್ ಮದ್ದೆ ಅಮ್ಮಮ್ಮನ್ ಕೊಡಕ್ಕಾಗಲ್ಲ, ನಾನ್ ಕೊಡ್ತೀನಿ ಬಾ. ಕೊಡು, ನೀನು ಕೊಟ್ಬಿಡು. ತಿನ್ನಿಸ್ಬೇಕಾ? ಬೇಡ. ತಿಂತೀಯಾ? ಹಾ. ಇಲ್ಲ, ಕ್ಯಾಮ್ರಾ ಆನ್ ಮಾಡಿದ್ನಲ್ಲ ಅದಕ್ಕೆ ನಾನ್ ತಿಂತೀನಿ ಅಂತಾನೆ. ಇಲ್ಲ ನೀನೇ ತಿನ್ಸು ಅನ್ನೋನು ಅಂತ ಕಳ್ಳನ್ ಮಗ ಅಂದ್ರೆ ಅಲ್ಲೇ. ನನ್ನ ಮಾಮನ್ ಮೆರೆಸ್ತೀನಿ, ನನ್ನ ಮಗನ್ ಮೆರೆಸ್ತೀನಿ. ಗೈಸ್, ತುಪ್ಪ ಗುಡ್ಗಾರ, ವಾವ್, ಯಮ್ಮಿ ಯಮ್ಮಿ. ಬನ್ನಿ ತಿನ್ನೋಣ. ನೋಡಿ ಗೈಸ್, ನಮ್ಮಮ್ಮ ಚಪಾತಿ ಮಾಡ್ತಾ ಇದಾರೆ. ನಮ್ಮಮ್ಮ ನೋಡಿ ಗೈಸ್, ಕೈ ತುಂಬಾ ಬಳೆ ಹಾಕೊಂಡ್ ಮಿಂಚ್ತಾ ಇದಾರೆ. ಕಾರ್ಲಾ ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತಾಳೆ. ಯಾವ್ದೇ ದೇವಸ್ಥಾನಕ್ಕೆ ಹೋದ್ರೆ ಏನು ತಿನ್ನಂಗಿಲ್ಲ. ಮೇಲ್ಕೋಟೆ ಹೋಗೋಣ ಬನ್ನಿ. ಏನು ಕೆಲ್ಸ ಇಲ್ವಲ್ಲ? ನಾನೇ ತಿನ್ನಂಗಿಲ್ಲ. ನಾಳೆ ತಾನೆ ಲೇ. ನಾನ್ ವೆಜ್. ನಾಳೆ ಮಾಡೋಣ, ಇವತ್ತು ಬನ್ನಿ ಹೋಗೋಣ. ಇವತ್ ರಶ್ ಇರುತ್ತೆ ಮಾಮ. ಏನಿಲ್ಲ ಕಣ. ಶನಿವಾರ ಹಬ್ಬದೆಲ್ಲ ಇರ್ತಾರಲ್ಲ, ಜನ ಎಲ್ಲೂ ಹೊರಗ್ ಬರಲ್ಲ. ಯಾರು ಹೇಳಿದ್ದು ಹೊರಗ್ ಬರಲ್ಲ ಅಂತ? ಇವತ್ ನೋಡು ಹೆಂಗ್ ತುಂಬ್ಕೊಂಡಿರ್ತಾರೆ ಅಂತ ಎಲ್ಲ. ನಿನ್ನ ಓ ಗೈಸ್ ನೋಡಿ, ಕಾಲಿಗೆ ಹಾಕೋ ಬಂದ. ಬರೀ ಒಂದೊಂದು ಅವತಾರ್ ಪುರುಷ ಆಟ ಆಡ್ತಾನಲ್ಲ ಇವನು. ಯಪ್ಪ, ಗಿಂಟ್ ಬೇಡ್ವಾ? ನನ್ ಕಷ್ಟ ನನಗೆ, ನಾನ್ ಹಾಕತ್ತೀನಿ. ನಿನ್ಗೇನು ಕಡಿತಾವ? ಕಡಿತಾವೆ ಬಾ, ಮುಲಾಮಚ್ಚು. ಗಿಂಟ್ ಬೇಡ್ವಾ? ಗಿಂಟ್ ಬೇಡ. ತಿನ್ನು ಬೆನ್ನಿಗೆ. ಬಾ. ನಂದು ಬರ್ತಾ ಇದೆ, ತಿಂತೀನಿ. ಹಟ್ಕ ಸಿಗಾಕಬಿಟ್ಟ. ಬಾ ಬಾ ಚಿನ್ನ, ನಾನು ತಗೋತೀನಿ. ಬಾರ ಸಾಕು, ಬಾರ ತಿನ್ಸ್. ಒಂದ್ಸಲ ತಿನ್ಸದ್ಮೇಲೆ ಮುಗೀತು. ಬಾ. ನೀನ್ ಸುಮ್ನೆ ಟೇಸ್ಟಿಗೆ ಕೊಟ್ಟಿದ್ದೀನಿ. ವಿಷ ಸ್ವಲ್ಪ ಹೊತ್ತು ಕುಡಿದ್ರು ಒಂದೇ ಜಾಸ್ತಿ. ಓ, ನೀರ್ ತಗೊಳಕ್ ಹೋಯ್ತಾ ಇದೀಯಾ? ಅಲ್ಲೇ ಬರೀ ಡವ್ವೇ ಹೊಡಿತೀಯಲ್ಲ ನೀನು. ವಿಷ ಸ್ವಲ್ಪ ಕುಡಿದ್ರು ಒಂದೇ, ಜಾಸ್ತಿ ಕುಡಿದ್ರು ಒಂದೇ. ಬಾ. ಈಗ ಕಕ್ ಬಿಟ್ರೆ ಅದನ್ನ ಅದೆಲ್ ಕಕ್ತಿಯ? ಬಾರ್ಲಾ. ತಾಯಿನೇ ದೇವರು ತಿನ್ಸಿರೋದನ್ನ ನೀನ್ ಕಕ್ತಿಯಾ? ಸಾಧ್ಯನೇ ಇಲ್ಲ. ಕ್ರೋನೋಗ್ರಾಫ್ ಅದೊಂದು ಐತಲ್ಲ ಎಲ್ಲ ಕ್ಯಾಸಿಯೋ. ಕ್ರೋನೋಗ್ರಾಫ್. ಅಮೌಂಟ್ ಎಲ್ಲ ಗುಟ್ಕೋ. ನಿನ್ಗೆ ಎಷ್ಟು ಬೇಕಂತ ನಿನ್ನ ಅಕೌಂಟ್ ಆದ್ಮೇಲೆ ನಿನ್ ದುಡ್ಡಿನಲ್ಲಿ ನೀನ್ ತಗೊಳ್ಳೋದು. ನಿನ್ ದುಡ್ಡಲ್ಲಿ ನೀನ್ ತಗೊಳ್ಳೋದು. ಇಲ್ಲ ಬರ್ತಡೆಗೆಲ್ಲ ಇವ್ರು ಕೊಡಿಸ್ತಾರ ಒಂದು. ಈ ಸತಿ ನಾವು ದುಡ್ಡು ಹಾಕ್ತಿವಲ್ಲ, ಬಟ್ಟೆ ಬೇಕೋ ಏನ್ ಬೇಕಾದ್ರೆ ನೀನು ತಗೋ. ಇಷ್ಟಲ್ಲ.
ಅಲ್ಲ ಹೋದ್ಸಲ ಕಾಲಿನ ತಗೊಂಡವ್ನಲ್ವಾ ಅಷ್ಟು ದುಡ್ಡು ಕೊಟ್ಟು ಇದ್ಯಾವ್ದೋ ಹೊಸಾದ್ ಮನೇಲಿ ಕಾಣ್ತು ಅಂದ್ಬಿಟ್ಟು ಇದ್ ತಗೊ ಬಂದವ್ ನೋಡಿ. ಒಳ್ಳೇದೇ ಕಾಲಿಗೆ ಹಾಕೊಳ್ಳೋದು. ಸುತ್ಕೊಳ್ಳೋದ್ಕಿಂತ ಇದಾಕಬೋದು. ಆಹಾ ಇವನು ಚಿಂಟು ಗಿಲ್ಲಿ ತಕ್ಕೊಟ್ಟಿದ್ನಲ್ಲ ಒಂದ್ ಬ್ಯಾಂಡ್, ಅದಕ್ಕಿಂತ ಮುಂಚೆ ಇನ್ನೊಂದ್ ಬ್ಯಾಂಡ್ ಇತ್ತು, ಅದನ್ನ ಬಿಸಾಕ್ದ. ಹೊಸಾದ್ ಸಿಕ್ತಲ್ಲ ಅಂದ್ಬಿಟ್ಟು ಅದ್ ಯೂಸ್ ಮಾಡ್ದ. ಈಗ ಇದ್ಯಾವ್ದೋ ಮನೇಲಿ ಕಾಣ್ತು ಅಂದ್ಬಿಟ್ಟು ಇದಾಕತ್ತ ಅವನು. ಅವ್ರ ಅಪ್ಪನೇನ ಹಾಕೊಂಡವ್ನ ಯಾವಾಗ್ಲೂ. ಏ ಹೊಸಾದು ಅವನು ಯೂಸ್ ಮಾಡಿಲ್ಲ. ಮತ್ ಯಾಕ್ ತಂದ್ರಿ? ಗೊತ್ತಿಲ್ಲ. ದುಡ್ಡು ಆಯ್ತಾ? ಮತ್ ನನಗ್ ಕೇಳಿದ್ರೆ ಇಟ್ಟು ಹಾಕೊಂಡೆ. ಸರಿ ಬಿಡು, ಹೆಂಗೋ ಪೇನ್ ರಿಲೀಫ್ ಆದ್ರೆ ಆಗುತ್ತಾ? ಚೂರು ಎಳೀತದೆ, ಇದೇನಿಲ್ಲ, ಟೆನ್ಷನ್ನೇ ಇಲ್ಲ. ಇದು ಹಾಕೊಳಂಗಿಲ್ಲ ಏನಿಲ್ಲ, ಸಾಕೊಂಡಾಗ ಹಾಕೊಂಡ. ಅದಾದ ಹಿಂಗ್ ಸುತ್ತಿ 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 ಈಗ ಈಗ ಯಾವ ವಾಚ್ ತಗೊಳ್ಳೋದು ಪ್ಲಾನ್ ಮಾಡ್ದೆ ನೀನು? ನನ್ ಬರ್ತಡೇ ಎಲ್ಲಿ ಮಾಡೋದು ಪ್ಲಾನ್ ಮಾಡ್ದೆ ನೀನು? ನೀನೇ ಮಾಡ್ಕೋಬೇಕು ನಿನ್ ಬರ್ಡೇ ಪ್ಲಾನ್. ನಾನೆಂತ ಪ್ಲಾನ್ ಮಾಡೋದು? ಚಿಕ್ಕಮಂಗ್ಳೂರ್. ಯಾರ ಜೊತೆ ಹೋಗ್ತೀಯ? ಯಾರ ಜೊತೆ? ನಾನು ಒಬ್ನೇ ಹೋಗೋಣ? ನನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗೋಣ? ಏ ಏನ್ ರಬ್ಬಿಶ್ ಮಾತಾಡ್ತೀಯ? ಹ್ಞೂ ಮತ್ತೆ ಯಾರ ಜೊತೆ ಹೋಯ್ತೀಯ ಅಂದ್ರೆ ಹೇಳ್ಬೇಕು, ಯಾರ ಜೊತೆ ಹೋಗ್ತೀಯಾ, ಏನ್ ಪ್ಲಾನ್? ಹೋಗೋದು? ಎಲ್ಲರೂ ಅಂದ್ರೆ ಯಾರು? ನೀನು, ಹಾ. ಅಪ್ಪ, ಹ್ಮ್ ಅಪ್ಪಾಜಿ, ಅಮ್ಮಮ್ಮ, ಹ್ಮ್ ಬೆನಕ್ಕ, ಹ್ಮ್ ದಕ್ಷ, ಹ್ಮ್ ಅವರೆಲ್ಲರೂ ಹೋಗೋದು. ನಿಮ್ ಮಂಜು? ಹಾ, ಮಂಜು, ಮಾಮು, ಹ್ಮ್ ಎಲ್ಲರ ಹೆಸರು ಹೇಳಾಯ್ತಾ? ಹ್ಮ್ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಾ? ನೀನ್ ಬೇಡ. ಅದಕ್ಕಿಂತ ಮುಂಚೆ ನಾನು ಬೆಂಗಳೂರಿಗೆ ಹೋಗ್ಬೇಕಲ್ಲ. ಯಾಕೆ? ಬಟ್ಟೆ ಬಟ್ಟೆ ಇದೆಯಲ್ಲ ಬರ್ಡೇಗೆ ಅಂತ. ಅದು ಒಂದೇ. ಅಷ್ಟೇ, ಒಂದೇ ಬಟ್ಟೆ. ಇನ್ನೆಷ್ಟು ಬಟ್ಟೆ ಹಾಕೋತಾರ ಬರ್ಡೇಗೆ? ನಂಗೆ ಇನ್ನೊಂದು ವಾಚ್ ನೋಡ್ಬೇಡ. ತಗೊಳ್ಳೋ ಈ ಕಂತ್ರಿನೇ ಕೊಟ್ಟಿದ್ದೀನಿ. ಗೈಸ್ ಕಾಫಿ ಬರ್ತಾ ಇದೆ. ಯಾವ ವಾಚ್ ತಗೋಬೇಕು ಅಂತ ಡಿಸೈಡ್ ಆಗ್ಬೇಡ ಮೊದಲು. ಡಿಸೆಂಬರ್ 5,000 ಹಾಕಿ ಮಾತಪ್ಪ. ನನ್ನ ಕೈ ಮೇಲೆ ಹಾಕಿ ನೋಡ್ಬೇಕು. ಮಕ್ಕಳಿಗೆ 15,000. ಏನಕ್ಕೆ ವೇಸ್ಟ್ ಮಾಡ್ತಾನೆ? ಎಂತ ವೇಸ್ಟ್ ಮಾಡಲ್ಲ. ಏನ್ ಭಾರಿ ಹಾಕಿ waste ಮಾಡ್ಕೊಂಡು. ಒಂದ್ಸಲ ಈ ತರ ಹಾಕಿದ್ನಿ, ಈ ತರ ಲಾವಣ್ಯನ ಕೊಡವ ಅವ್ನಿಗೆ ಅಂತ ಹೇಳಿದ್ರು, ಅವ್ಳಿಗೆ ಕೊಡ್ಲಿಲ್ಲ. ಬಟ್ಟೆ ಕಾನೆ ಜೌಷತ್ ಒಬ್ರು ಕೊಡ್ಲಿಲ್ಲ, ಅವಳ ಹಾಕ್ತಾಳೆ. ಸುಮ್ಮನೆ ನನಗೆ ಗೊತ್ತು. ಹಾಕ್ತೀನಿ ನೋಡು. ಗೈಸ್ ನಮ್ಮ ಅಪ್ಪ ಒಟ್ಟು ಕಂಜೂಸು ಗೈಸ್, ಒಂದ್ ನಯಾ ಪೈಸ ಎತ್ತಿ ಕೊಡೋದಿಲ್ಲ. ದೇವ, ನಮ್ಮ ಅಪ್ಪನ ಹತ್ರ ದುಡ್ಡು ತೆಗಿಸ್ಬೇಕು ಅಂದ್ರೆ ಬಹಳ ಕಷ್ಟ. ಈ ಗಂಡ್ ಮಕ್ಳು ಏನಾದ್ರು ಇದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ತಗಳಿ ಅನ್ಬಿಟ್ಟು ಕೊಟ್ ಕಳ್ಸೋರು. ಈಗ ಗಂಡ್ ಮಕ್ಳು ಬೇರೆ ಇಲ್ಲ ಅಲ್ವಾ, ಎಲ್ಲ ನಿಮ್ಗೆ ಅಂತಾರ ಹೊರ್ತು ಏನು ನಮ್ ಕೈ ಕೊಡೋದಿಲ್ಲ ಗೈಸ್. ದುಡ್ಡು ಕೊಟ್ರೆ ಹೌದು, ನಾವು ತಾತ ಹಿಂಗ್ ಕೊಡ್ತಿತ್ತು, ಹಿಂಗ್ ಮಾಡ್ತಿತ್ತು ಅಂತ. ಬಾರಮ್ಮ ಹಂಗಾವೆ. ಇದು ಯಾರಪ್ಪ ಸುಪ್ರಭಾತ ಹಾಕಿರೋರು? ನಾನೇ ಕಾಣಿಸ್ತೀನಿ. ಇದೇ ಸುಪ್ರಭಾತ ಕೇಳೋ ಟೈಮ ಎಲ್ಲೈತೆ ಅದು? ಏನೋ ಬೆಳಗ್ಗೆ ಹಾಕಿದ್ ಮುಗ್ದಿಲ್ಲ ಅದು. ಅಯ್ಯೋ, ಆನೆ ಮಾಡಿಲ್ಲ ನಾನು ಚಿಂಟು. ಈಗ ಇಟ್ಕೋ. 300 ಚಿಂಟು ಹಣ್ಣು ಚೆನ್ನಾಗಿದೆ ಅನ್ಬಿಟ್ಟು ಯಾರಿಗೂ ಕೊಡ್ದಾನೆ ಅವ್ನ ಒಬ್ನೇ ತಿಂತಾವನೆ. ಚೆನ್ನಾಗಿದ್ದಿದ್ರೆ ನೀವ್ ತಿನ್ನಿ ಅಂತ ಕೊಟ್ಟಿರೋನು. ಬೇಕಾ ನಿಂಗೆ? ಇಲ್ಲ, ಅದೆಂಗೋ ಇಟ್ಕೊಂಡಿದ್ದಲ್ಲ, ಇಟ್ಕೋ. ಸಾರಿ ಗೈಸ್, ಚೆನ್ನಾಗಿದ್ದಿದ್ರೆ ಅಲ್ಲ, ಚೆನ್ನಾಗಿಲ್ಲ ಅಂದಿದ್ರೆ ಎಲ್ಲಾರ್ಗು ಕೊಡ್ಕೊ ಬಂದಿರೋನು. ಗೈಸ್ ಆಗ್ಲೇ ಮಾಡ್ದೆ, ಆದ್ರೆ ಕ್ಯಾಪ್ಚರ್ ಮಾಡಿಲ್ಲ. ಇಟ್ಕೋ. ಗೈಸ್ ನೋಡಿ ಚಿಂಟು ತುಟಿ ಹೆಂಗಾಯ್ತು. ಹಿಂಗಿದ್ದಿದ್ರೆ ಎಲ್ಲಿ? ಗೈಸ್ ಬನ್ನಿ ಹಣ್ಣು ತಿನ್ನೋಣ. ಆರೆಂಜ್ ಅಂತೆ. ಎಷ್ಟು ಸ್ಮಾಲ್ ಆಗಿ ಎಷ್ಟು ಆರೆಂಜ್ ಕಲರ್ ಇತ್ತು ಗೊತ್ತಾ? ಏನ್ ಹೇಳಿದ್ರೆ ಹೆಸರು? ಸೀಡ್ಲೆಸ್, ಬೀಜನೂ ಇಲ್ವಂತೆ. ಏನ್ ಹೇಳಿದ್ದು? ಮ್ಯಾಂಡ್ರಿನ್. ಚೆನ್ನಾಗಿದೆ. ಸಖತ್ ಸ್ವೀಟ್ ಇದೆ. ನಮ್ಮೂರಿಗೆ 1 kg ತಗೊಂಡೋಗ್ಬೇಕು. ಎಲ್ಲಿ ಯಾವ್ದ್ರಲ್ಲಿ ತಗೊಳ್ರಿ? ಕೆಪ್ಪರು ನಿಮ್ಮ ಊರಲ್ಲೂ ಸಿಗುತ್ತೆ. ಒಂದೊಂದು ಹುಳಿ ಇರುತ್ತೋ. ಇದು ಹುಳಿ ಚೂರು. ಚೆನ್ನಾಗಿದೆ, ನಿಮ್ಮಪ್ಪ ಇಷ್ಟಪಡ್ತಾನೆ. ಮಗನ್ ಕೊಡ್ತೀನಿ ಅನ್ನೋದಿಲ್ಲ, ಮೊದ್ಲು ಗಂಡ ಅಲ್ಲ? ಹೌದು ಕಣಪ್ಪ, ನಿಮ್ಮ ಅಪ್ಪ ಚೆನ್ನಾಗಿರ್ಬೇಕಣ್ಣ. ನಿಮ್ಮಪ್ಪ ಚೆನ್ನಾಗಿದ್ರೆ ನಾವು ಹೋಗಲ್ವಾ? ಅದಕ್ಕೋಸ್ಕರ ನಾನು ಎಷ್ಟೋ ದಿನ ಆಯ್ತು ಹಣ್ಣೆ ತರ್ತಾ ಇಲ್ಲ.
ಅವ್ರ ಅಮ್ಮನೇ ಮಾಡ್ಕೊಡ್ತಾರೆ, ಅವ್ರ ಅಮ್ಮನೇ ಕೊಡ್ತಾರೆ. ಎಷ್ಟು ತಂದಿದ್ರಿ 1 kg? ಹೆಂಗೆ ಐತೆ ನೋಡಕ್ಕೆ. ನಮ್ಮ ಮನೇಲಿ ಏನ್ ತಿಂದ್ರು ಎಲ್ರೂ ಒಟ್ಟಿಗೆ ತಿಂತೀವಿ. ಫ್ರೂಟ್ಸ್ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇನೆ. ಏನ್ ತಿಂದ್ರು ಹಾಲಲ್ಲಿ ಕುತ್ಕೊಂಡು ಎಲ್ರೂ ಒಟ್ಟಿಗೆನೆ ತಿಂತೀವಿ. ನನ್ಗಲ್ವಾ ಉಪ್ಪು, ಅಲ್ಲಿ ಅಪ್ಪಾಜಿ ಕೊಡೋ ಕಟ್ ಮಾಡ್ಬಿಟ್ಟು ಹಚ್ಚಿಡುತ್ತೆ. ಅಮ್ಮ ಕೂಡ ಸಿಗ್ಬೇಡ. ದಿನ ರೆಡಿ ಆಗೋದ್ಕಿನ್ನ ಅಪರೂಪಕ್ಕೊಂದ್ಸಲ ರೆಡಿ ಆದ್ರೆ ಎಷ್ಟು ಚಂದ ಅನ್ಸುತ್ತೆ ನೋಡಿ. ಏನೋ ಒಂಥರ ಹಬ್ಬ ಹಬ್ಬ ಫೀಲ್ ಆಗ್ತಾ ಇದೆ. ನನಗಂತೂ ಎಷ್ಟು ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇದೆ. ಹಾಕಪ್ಪ, ಸಾಕು, ಸ್ವಲ್ಪ ಹಾಕು, ಜಾಸ್ತಿ ಹಾಕಿದ್ರೆ ತಿನ್ನಕ್ಕಾಗಲ್ಲ. ಅದನ್ನಲ್ಲ ಕ್ಯಾಪ್ಚರ್ ಮಾಡೋದು ಬೇಡ. ಅಷ್ಟು ಜೋರಾಗಿ ಬರಲ್ಲ ಅಪ್ಪಾಜಿ, ಅಷ್ಟು ಸ್ಮೂತ್ ಆಗಿ ಬರಕ್ಕದ. ಬರಲ್ವಾ? Guys, ನೋಡಿ ಎಲ್ರು ಹಣ್ಣು ತಿಂತಾ ಇದಾರೆ. ಸಾಕು ಬಿಡು ಪುಟ, ತಗೋ ಆಪಲ್ ತಿನ್ನು. ಇಲ್ಲಿ ಬಾಪಾಜಿ ಹತ್ರ. ಆಪಲ್ಗೆ ಉಪ್ಪು ಹಾಕೋತಾರೆ, ತಿನ್ನ ತಗೋ. ಅಯ್ಯೋ ಇಲ್ಲಿ ತಗೊಳ್ಳು, ಆಪಲ್ ಚೆನ್ನಾಗಿದೆಯಂತೆ. ಕ್ಲೋಸ್ ಮಾಡೋಣ. ಇವೆಲ್ಲ ಒಂದೊಂದು ಕೆಜಿ ತಂದೆ. ಅವ ಕಾಲ್ ಕೆಜಿ ಅದು ಚೆನ್ನಾಗಿವೆ. ಒಂದು ಕೆಜಿ ತಗೊಂಡು ಸೇಬ್ ಚೆನ್ನಾಗಿದೆ, ಹಿಂಗಿರ್ಬೇಕು ಸೇಬು. ಹ್ಮ್ ನಮ್ಮಮ್ಮ ನಮ್ಮ ಅಪ್ಪಂಗೊಂದು ಕ್ಲಾಸ್ ತಗೋತಾರೆ, ಅಷ್ಟಿಷ್ಟು ತಗೊಳ್ಳೋದಿಲ್ಲ. ಅಂಡ್ ಇವಾಗ ಅವ್ರವ್ವ ನಮ್ಮ ಅಪ್ಪಂಗೆ ಏನೋ ಹೇಳ್ತಾರೆ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಮಣ್ಣಿನ ಮಗ. ನಂಗೆ ಹೇಳಕ್ ಬರ್ತಿಲ್ಲ, ಆಗ್ಲಿಲ್ಲ ಅಂತ ಹೇಳ್ತಾರೆ. ನೋಡಿದ್ರೆ ಅಲ್ಲಿ ಮಾಡ್ಬಿಟ್ಟು ಬಂದಿದ್ದೀನಿ, ಏನೋ ನಮ್ಗೆ ಮನೆ ಬಗ್ಗೆ ಚಿಂತೆ ಇಲ್ಲ. ನಮ್ಮಮ್ಮ ನಮ್ಮ ಅಪ್ಪಂಗೆ ಜಾಸ್ತಿ ಕ್ಲಾಸ್ ತಗೊಳ್ಳೋದು ಯಾವ ವಿಷಯಕ್ಕೆ ಗೊತ್ತಾ? ಮನೆಗೆ ಪೇಂಟ್ ಮಾಡಿಸ್ಬೇಕು, ಮನೆಗೆ ಪೇಂಟ್ ಮಾಡಿಸ್ಬೇಕು. ತುಂಬ ವರ್ಷ ಆಯಿತು ಪೇಂಟ್ ಮಾಡಿಸಿ. ಸೊ ಪೇಂಟ್ ಮಾಡಿಸ್ಕೊಡಿ ಅಂತಿದ್ದಾರೆ. ನಮ್ಮಪ್ಪ ತೊಗೊಂಡೋಗಿ ಎಲ್ಲ ಜಮೀನಿಗೆ ದುಡ್ಡು ಹಾಕ್ತಾರೆ. ಅಲ್ಲಿಗೆ ಹಾಕೋದು ಬಿಟ್ಬಿಟ್ಟು ಫಸ್ಟ್ ನನಗೆ ಮನೆಗೆ ಪೇಂಟ್ ಮಾಡಿಸ್ಕೊಡಿ ಅಂತ ನಮ್ಮಮ್ಮ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಹಿಂಗೆ ತಳ್ಕೊಂಡು ಕೂತಿದ್ದಾರೆ. ಅಟ್ ಎನಿ ಕಾಸ್ಟ್ ಈ ವರ್ಷ ಮಾಡಿಸ್ಲೇಬೇಕು ಅಂತ ಇದ್ದೀವಿ. ಸೊ ನೋಡಬೇಕು ಗೈಸ್. ಅದೇ ವಿಷಯವಾಗಿ ನಮ್ಮಮ್ಮ 24/7 ನಮ್ಮ ಅಪ್ಪಂಗೆ ತಲೆ ತಿಂತಾನೆ ಇರ್ತಾರೆ. ನಾನು ಕೇಳಿಸ್ಕೊಂಡು ಕೂತಿರ್ತೀನಿ. ಗೈಸ್, ನನ್ನ ಮಗಂಗೆ ಸ್ಕಿನ್ ತೋರಿಸ್ಕೋಬೇಕಂತೆ. ಸೊ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಚಿಂಟು ಬೆಳಗ್ಗೆನೆ ಬಂದು ಇಲ್ಲಿ ನಮ್ಮಪ್ಪ ಜೊತೆ ಟೋಕನ್ ಬರ್ಸ್ಬಿಟ್ಟು ಹೋಗಿದ್ದ. ಡಾಕ್ಟರ್ ಫೀಸ್ ಬಂದು 300 ರುಪೀಸು, ಅಂದರೆ ಟೋಕನ್ ಫೀಸ್ ಬಂದು 300 ರುಪೀಸು. ಸೊ ಅದನ್ನು ಕೊಟ್ಟರೆ 300 ರುಪೀಸ್ ಪೇ ಮಾಡಿ ಅಷ್ಟೇ ಬರ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ, ಬಂದು ಕಾಯ್ಕೊಂಡು ಮಾಡಿಸ್ಕೊಂಡು ಹೋಗಬೇಕು, ಚೆಕ್ ಮಾಡಿಸ್ಕೊಂಡು ಅಂತ ಹೇಳ್ತಿದ್ರಂತ. ಅದಕ್ಕೇ ನಮ್ಮ ಚಿಂಟುಗೆ ಬೇಕೇ ಬೇಕಲ್ಲ, ಹಾಗಾಗಿ ಅವನು 300 ರುಪೀಸ್ ಕೊಟ್ಟು ಟೋಕನ್ ತೊಗೊಂಡು ಬಂದಿದ್ದ. ಸ್ಕಿನ್ ಸ್ಪೆಷಲಿಸ್ಟ್ ಎಷ್ಟೋಗಿದೆ ಟೋಕನ್? ನಮಗೀಗ 14 ಎಷ್ಟೊತ್ತಾಗುತ್ತೆ? 33 ಇನ್ನೂ ಒಂದು 3/4 ಗಂಟೆ, 1 ಅವರ್ ಅಂತ. ಇವಾಗ ಬಂದು ಜಸ್ಟ್ 1 ಗಂಟೆ ತನಕ ಟೋಕನ್ ಕೊಡ್ತಾರಂತೆ. 1 ಗಂಟೆ ತನಕ 46 ಟೋಕನ್ ನಂಬರ್ ತನಕ ಕೊಟ್ಟಿದ್ದಾರೆ, ಎಲ್ಲ ಪೇಯ್ಡ್ ಟೋಕನ್ನು. ಸೊ ಲೆಕ್ಕ ಹಾಕಿ ಗೈಸ್, ಸ್ಕಿನ್ ಸ್ಪೆಷಲಿಸ್ಟ್ಗೆ ಎಷ್ಟು ಜನ ಹೋಗ್ತಾರೆ ಆ್ಯಂಡ್ ಅವರು ಎಷ್ಟು ದುಡ್ಡು ದುಡಿಬೋದು ಅಂತ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಹೋದ್ಮೇಲೆ ಮಿನಿಮಮ್ 2,000 ರೂಪಾಯಿ ಬರೀತಾರೆ ಗೈಸ್ ಪ್ರಿಸ್ಕ್ರಿಪ್ಷನ್ನ. ಅವನದು ಸ್ಕಿನ್ ಕಲರಿಂಗ್ ಎಲ್ಲ ಚೇಂಜ್ ಆಗಿದೆ. ಸೊ ಅದಕ್ಕೆ ಅವನು ಡರ್ಮಟಾಲಜಿಸ್ಟ್ ತೋರಿಸ್ಲೇಬೇಕು ಅಂತ ಬಂದಿದ್ದಾನೆ. ಪ್ರಾಬ್ಲಮ್ ಏನೂ ಇಲ್ಲ, ಚೆನ್ನಾಗಿದ್ದಾನೆ. ಮುಂಚೆ ಯಾವುದೇದೋ ಬಳಸ್ತಾ ಇದ್ದ, ಅದಕ್ಕೆ ಎಲ್ಲ ಸ್ಟಾಪ್ ಮಾಡಿಸಿದ್ದೀನಿ. 2 ಮಂತ್ಸ್ ಆಯಿತು. 2 ಮಂತ್ಸಿಂದ ಯಾವ ಕ್ರೀಮು ಹಚ್ತಾ ಇಲ್ಲ ಅವನು. ಡಾಕ್ಟ್ರಿಗೆ ತೋರ್ಸೋಕ್ಕೂ ಮುಂಚೆ ನಿನ್ನ ಸ್ಕಿನ್ ಸೆಟ್ ಆಗಲಿ ಅಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿಸ್ದೆ.
ಸ್ಕಿನ್ ಟ್ರೀಟ್ಮೆಂಟ್ ಅಂತ ಬಂದರೆ ತುಂಬ ಖರ್ಚಾಗುತ್ತೆ ಅಂತ ಗೊತ್ತು. ಆದರೂ ನಮ್ಮ ಚಿಂಟುಗೊಂದ್ಸಲ ತೋರಿಸ್ಬಿಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಬ್ಲ್ಯಾಕ್ ಆಗಿದ್ದಾನೆ, ಯಾಕೇನೋ ಗೊತ್ತಿಲ್ಲ, ಅಥವಾ ಸನ್ನಿಗೆ ಹಂಗಾಗಿದ್ಯಾ ಅಂತನೂ ಗೊತ್ತಾಗ್ತಿಲ್ಲ. ಬಟ್ ಬಿಸಿಲಲ್ಲಿ ಆಟ ಆಡಿರೋದಕ್ಕೂ ಆಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಗಿರ್ಬೋದು. ಇದು ಗ್ರೋಯಿಂಗ್ ಸ್ಟೇಜ್ ಅಲ್ವಾ. ಬಟ್ ಸ್ಟಿಲ್ ನನ್ನ ಮಗ ಅದೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಅವನಿಗೆ ನಾವೇನು ಹೇಳಿದ್ರು ಒಂದ್ಸಲ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರೇ ಅವನಿಗೆ ಸಮಾಧಾನ. ಅವಾಗಾದರೂ ಅವನು ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಅವ್ನಿಗೆ ಪೋರ್ಸ್ ಆಗಿದೆ, ಪೋರ್ಸ್ ಹೋಗುತ್ತಾ ಅಂತ ಕೇಳ್ತಾರೆ. ಅದು ಸ್ಮಾಲ್ ಚಿಕ್ಕವನಿದ್ದಾಗ ಆಗಿರೋದು. ಝೀರೋ ಆಗಲ್ಲ. ಸ್ವಲ್ಪ ಪಿಂಪಲ್ಸ್ ಆಗಿದೆ, ವೈಟ್ ಹೆಡ್ಸ್ ಅಥವಾ ಬ್ಲಾಕ್ ಹೆಡ್ಸ್, ಅದರಿಂದ ಪೋರ್ಸ್ ಆಗಿದೆ. ಇಲ್ಲ, ಅದು ಆಕ್ಚುಲಿ ಅವ್ನು 0 ಇದ್ದಾಗ ಆಗಿದ್ದು, ತುಂಬಾ ಇದಾಗ್ಬಿಟ್ಟಿತ್ತು ಆಗ. ಚಿಕ್ಕ ಪಾಪು ಅಲ್ಲ. ಹಾ, yes. ಅದಿದೆ ಚಿಕ್ಕ ಪಾಪುಲ್ಲಿ ಕೆಲವು ಮಕ್ಕಳಿಗೆ ಆಗುತ್ತೆ. ಅದೇ ರ್ಯಾಷಸ್ ತರ ಜಾಸ್ತಿ ಟೆಕ್ನೆ ಅಂತೀವಿ. ಅದು ಫೀಡ್ ಮಾಡುವಾಗ ಆಗತ್ತೆ ಕೆಲವರಿಗೆ, ವಿತಿನ್ 1 year. ಹ್ಮ್. ವೆರಿ ರೇರ್ ಆಗತ್ತೆ, ಬಟ್ ಕೆಲವರಿಗೆ. ಹಾಕೊಳ್ಳಿ ಇದು ಪೋರ್ಸ್ ಮೇಲೆ, ನೈಟ್ ಹಾಕೊಳ್ಳಿ, ಪೋರ್ಸ್ ಮೇಲೆ ರೆಡ್ಯೂಸ್ ಆಗುತ್ತೆ. ಅಲ್ಲ ಅಷ್ಟೇ ಯಾಕಂದ್ರೆ ಸ್ಕಿನ್ ಕಲರಿಂಗ್ ಎಲ್ಲ ಚೇಂಜ್ ಆಗಲ್ವಾ? ಕಲರ್ ಏನ್ ಚೇಂಜ್ ಆಗಲ್ಲ. ಎಲ್ಲಿ ಇರೋದು ನೀವು? ನಾವು ಅಂಕೋಲ. ಬರ್ತೀರಾ? ನೀವು 2 months ಕಾರವಾರ. ಆದ್ಮೇಲೆ ಏನಾದ್ರು? ಹಾ, 2 months ಆದ್ಮೇಲೆ. ಒಂದ್ಸಲ 2 months ಆದ್ಮೇಲೆ ಸ್ವಲ್ಪ ತೋರಿಸಿ. Okay. ಈಗ ಏನೇನ್ ಕೊಟ್ಟಿದ್ದೀರಾ? ಒಂದು ಸನ್ಸ್ಕ್ರೀನ್ ಕೊಟ್ಟಿದ್ದೀನಿ, ಓಕೆ. ಒಂದು ಪಿಗ್ಮೆಂಟೇಶನ್ ಕಡಿಮೆ ಆಗಕ್ಕೆ ಸೀರಮ್ ಕೊಟ್ಟಿದ್ದೀನಿ ನೈಟ್ ಫೇಸಿಗೆ ಹಾಕಕ್ಕೆ. ಹಾ, ಇನ್ನೊಂದು ಎಲ್ಲೆಲ್ಲಿ ಅದೇ ಪೋರ್ಸ್. ಪೋರ್ಸ್ ಇದೆ ಆ ಪೋರ್ಸ್ಗೆ ಹಾಕೊಳ್ಳೋ ಕೊಟ್ಟಿದ್ದೀನಿ. ಎನಿಥಿಂಗ್ ಎಲ್ಸ್? ಇಲ್ಲ ಅಷ್ಟೆಲ್ಲ. ಇನ್ನೇನಾದ್ರು ಬೇಕಾ? ಸೋಪು, ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತಾ ಇದೀರಾ? ಯಾವುದು ಮಾಡ್ತಾ ಇಲ್ಲ. ಡವ್ ಸೋಪ್ ಯೂಸ್ ಮಾಡ್ತಾನೆ. ಡರ್ಮಾಕೋ ಡ್ರೈ ಇದೆಯಾ ಸ್ಕಿನ್? ಇಲ್ಲ, ಆಯಿಲ್ ಇದೆ. ಓಕೆ. ಓಕೆ, ಫೇಸ್ ವಾಶ್ ಯೂಸ್ ಮಾಡಿ. ಸನ್ಸ್ಕ್ರೀನ್ ಬಂದು ಅದೇ ಸನ್ನೆ. ಬೆಳಿಗ್ಗೆ ಹಾಕಿ ಸನ್ಸೆಟ್ ಆಗೋವರೆಗೂ ಬಿಡ್ಬೇಕು. ಪಿಗ್ಮೆಂಟೇಶನ್ ಇದು ಎಲ್ಲಿ ಪೋರ್ಸ್ ಇದೆ ಅಲ್ಲಿ ಹಾಕ್ಬಿಡ್ಲಿ ಫಸ್ಟ್. ಅದೇ ಆನ್ ಟಾಪ್ ಆಫ್ ಇಟ್ ಹೋಲ್ ಫೇಸಿಗೆ ಹಾಕೊಳ್ಳಿ. ಇದು ನೈಟಾ? ನೈಟ್, ಓನ್ಲಿ ನೈಟ್. ಓನ್ಲಿ ನೈಟ್. ಫಸ್ಟ್ ಪೋರ್ಸ್ ಕ್ರೀಮ್ ಹಾಕಿ ಆಮೇಲೆ. ಪೋರ್ಸ್ ಕ್ರೀಮ್ ಹಾಕಿ ಅದ್ರ ಮೇಲೆ ನೀವು ಡಿಪಿಗ್ಮೆಂಟಿಂಗ್ ಸೀರಮ್ ಹಾಕೊಳ್ಳಿ. ಥ್ಯಾಂಕ್ಸ್. $2,325 ನಾವು ಮೆಡಿಸನ್. ಸೊ ಟೋಟಲಿ ಚಿಂಟು ಮೆಡಿಸಿನ್ಗೆ ಮತ್ತು ಡಾಕ್ಟರ್ ಫೀಸ್ ಅಂತ $2,600, $25 ಆಗಿದೆ. ಸೊ ಮುಂಡ ಮೋಚ್ತು, ಆದರೂ ಪರವಾಗಿಲ್ಲ. ಅವನ ಮನಸ್ಸಿಗೆ ಸಮಾಧಾನ ಆಗಿದೆ ಅಲ್ಲ. ಅಟ್ಲೀಸ್ಟ್ ಇನ್ನು ನೆಕ್ಸ್ಟ್ ಆದರೂ ಅವನಿಗೆ ಗೊತ್ತಾಗುತ್ತೆ. ಯಾವುದೇ ಸ್ಕಿನ್ ಡಾಕ್ಟರ್ ನೋಡಿದ್ರು ಅಷ್ಟೇ, ಎಂತ ನೋಡಿದ್ರು ಅಷ್ಟೇ, ಸ್ಕಿನ್ ಕಲರ್ ಚೇಂಜ್ ಆಗೋದು ಅವನು ಸ್ಕಿನ್ ಬಗ್ಗೆ ಪ್ರೀತಿ ತೋರಿಸ್ದಾಗ ಅಷ್ಟೇ. ಇಲ್ಲ ಅಂದರೆ ಅದು ಚೇಂಜ್ ಆಗಲ್ಲ ಅಲ್ವಾ ಗೈಸ್? ಗೈಸ್, ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಚಿಂಟು ನಮ್ಮ ಅಪ್ಪನ ಶೂ ಹಾಕೊಂಡು ಬಂದಿದ್ದಾನೆ ಗೈಸ್. ಚಿಂಟು ನೆನ್ನೆ ಬೆಳಗ್ಗೆ ಸ್ನಾನ ಮಾಡಿರೋದು, ಇನ್ನೂ ಸ್ನಾನ ಮಾಡಿಲ್ಲ. ಆಲ್ರೆಡಿ ಸಂಜೆ ಆಗ್ತಾ ಬಂತು, 3:30 ಇವಾಗ. ಕ್ರಿಕೆಟ್ ಆಡ್ತಾ ಇದೆ ಮಗು. ನಮ್ಮ ಚಿಂಟು ಹಿಂಗೆ ಆಡಿ ಆಡಿ ಬಿಸಿಲಲ್ಲಿ ಈ ರೀತಿ ಕಪ್ಪಾಗಿರೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ನಿಗೆ ಎಷ್ಟೋ ಹೇಳ್ತೀನಿ, ಈ ಬಿಸಿಲು ಹೊತ್ತಲ್ಲೆಲ್ಲ ಬರಬೇಡ, ಸಂಜೆ ಹೊತ್ತು ಆಟ ಆಡು, ಸರಿ ಹೋಗುತ್ತೆ ಅಂತ. ಬಟ್ ನಮ್ಮ ಮಾತು ಕೇಳೋದೇ ಇಲ್ಲ. ನೋಡಿ ಈಗ ಸ್ಕಿನ್ ಡಾಕ್ಟ್ರು ಅದು ಇದು ಅಂತ ದುಡ್ಡನ್ನ ಚೆಲ್ಲಬೇಕು. ನಾನಿವಾಗ ವ್ಲಾಗ್ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬಿಕಾಸ್ ಬೆಳಗ್ಗೆಯಿಂದ ಟೈಮೇ ಸಿಕ್ಕಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಈಗ ವ್ಲಾಗ್ನ ಅಪ್ಲೋಡ್ ಮಾಡಿ ಆಮೇಲೆ ನಾನು ನಿಮಗೆ ಅದನ್ನು ಅಪ್ಡೇಟ್ ಮಾಡಬೇಕು. ಸೊ ಬೇಗ ಬೇಗ ಮಾಡಿಬಿಡೋಣ ಅಲ್ಲ, ಬನ್ನಿ ಗೈಸ್. ಗೈಸ್, ನಾನು ಇನ್ನೂ ಊಟ ಮಾಡಿಲ್ಲ ಗೈಸ್. ಇಲ್ಲಿ ಅಪ್ಲೋಡ್ ಮಾಡ್ತಾ ಕೂತಿದ್ದೀನಿ ನೋಡಿ. ಎಷ್ಟು ಟೈಮ್ ಹಿಡಿತು ಗೊತ್ತಾ? ಇಟ್ಸ್ ಆಲ್ಮೋಸ್ಟ್ 45 minutes ಆಗಿದೆ ನಾನು ಬಂದು ಇಲ್ಲಿ ಅಪ್ಲೋಡ್ ಮಾಡ್ತಾ. ಗೊತ್ತಿದೆ ಅನ್ಸುತ್ತೆ, ಅದಕ್ಕೆ ತಿರ್ಗಿ ತಿರ್ಗಿ ನೋಡ್ತಾ ಇದ್ದಾನೆ. ಗೊತ್ತಾಗೋಗಿದೆ ನೋಡಿ, ಎಲ್ಲಿದ್ರು ನೋಡ್ತಾನೆ ಅವ್ರ ಅಪ್ಪನ ತರ ನೋಡಿ. ಗೈಸ್,
ನಮ್ಮಮ್ಮಂಗೆ ದೇವ್ರ ಮನೆ ಸಾಮಾನು ಬೆಳಿಕೊಡ್ತೀನಿ ಅಂತ ಹೇಳಿದ್ದೀನಿ, ಬೆಳ್ಳಿ ಐಟಮ್ಸ್ನ. ಸೊ ಬನ್ನಿ ಕ್ಲೀನ್ ಮಾಡಿ ಕೊಡೋಣ. ಬನ್ನಿ. ಸೊ ಗೈಸ್ ನೋಡಿ, ಎಣ್ಣೆ ಹಾಕಿದ್ದೆ. ಗೈಸ್ ನೋಡಿ, ಇದು ನಾನು ವಾಶ್ ಮಾಡಿರೋದು, ಇದು ನಮ್ಮಮ್ಮ ಇಟ್ಕೊಂಡಿರೋದು ಹಿಂಗೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾನ್ ಚೆನ್ನಾಗಿ ಬೆಳಗ್ತೀನಿ ಅಂತ. ಇದು ನಾನು ವಾಶ್ ಮಾಡಿರೋದು, ಇದು ನಮ್ಮಮ್ಮ ಇಟ್ಕೊಂಡಿರೋ ರೀತಿ. ಲೋಟ ಎಷ್ಟು ಪಳ ಪಳ ಅನ್ಸ್ತಾ ಇದ್ದೀನಿ. ಇದು ಒಳ್ಳೆ ಹೆಂಗ್ ಆಗೋಗಿತ್ತು ಗೊತ್ತಾ ಈ ಲೋಟ ನೋಡಿ. ನಮ್ಮಮ್ಮ ನೋಡಿ ಹಿಂಗ್ ಇಟ್ಕೊಂಡಿರೋದು, ಹಿಂಗೆ. ವ್ಯತ್ಯಾಸ ತೋರಿಸ್ತೀನಿ. ಅದಕ್ಕೆ ಫೋನ್ ತಗೊಂಬಂದ್ಯಾ ನೋಡಿ ಗೈಸ್, ನಮ್ಮಮ್ಮ ಈ ರೀತಿ ಇಟ್ಕೊಂಡಿದ್ದಾರೆ ಬೆಳ್ಳಿದು ಐಟಮ್ಸ್, ನಾನು ಈ ರೀತಿ ಮಾಡ್ಕೊಟ್ಟಿದ್ದೀನಿ. ಇದನ್ನು ನೋಡಿ ಪಳ ಪಳ ಅನ್ಸ್ಕೊಡ್ತೀನಿ ಈಗ. ನಂಗೇನು ಬರಲ್ಲ ಅನ್ನೋದೇನಿಲ್ಲ ಗೈಸ್, ಎಲ್ಲ ಚಂದ ಮಾಡ್ತೀನಿ. ಆದರೆ ಸ್ವಲ್ಪ ಸೋಂಬೇರಿ, ಬಟ್ ಏನು ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತೀನಿ ಗೊತ್ತಾ. ಸೊ ಅದನ್ನು ಬೆಳಗ್ತಾ ಇದ್ನ ಸ್ವಲ್ಪ ಈಗ ಬ್ರೇಕ್ ಟೈಮು, ಇನ್ನು ದೀಪಾವಳಿ ಕಂಬ ಬೆಳಗಬೇಕು. ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟು ತಿನ್ಬಿಡೋಣ ಅಂತ ಬಂದೆ. ಅವರು ಎಲ್ಲರೂ ಸ್ನ್ಯಾಕ್ಸ್ ತಿಂತಾ ಇದ್ರ, ಹಾಗೆ ನಾನು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದೆ. ಇದು ದೇವರಿಗೆ ಮಾಡಿದ್ರಲ್ಲ ಕಡಲೆ ಹಿಟ್ಟು, ಅದು ಸಖತ್ತಾಗಿರುತ್ತೆ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ಬಟ್ ಸ್ಟಿಲ್ ನಮ್ಮಮ್ಮ ಮಾಡಿದ್ರೆ ಸ್ವಲ್ಪ ಟೇಸ್ಟು ಬೇರೆ ಥರ ಚೆನ್ನಾಗಿರುತ್ತೆ. ಇದಂತೂ ಅಷ್ಟೇನಿತ್ತಲ್ಲ, ಅಷ್ಟು ಒಂದು ಡಬ್ಬಿ ಫುಲ್ ಕುತ್ಕೊಂಡು ಖಾಲಿ ಮಾಡಿದೆ ಗೊತ್ತಾ ನಾನು, ಅಷ್ಟು ಚೆನ್ನಾಗಿತ್ತು. ಗೈಸ್ ನೋಡಿ, ಈ ಕಂಬ ನಾ ವಾಶ್ ಮಾಡಿದ್ದೀನಿ. ಈ ಕಂಬ ಹಳೆ ಕಂಬ. ಗೈಸ್ ಇಲ್ಲೇನ್ ನೋಡ್ತಾ ಇದ್ದೀರಲ್ಲ ಅಕ್ಕಿ, ಈ ಅಕ್ಕಿ ಆಕ್ಚುಲಿ ಲಕ್ಷ್ಮಿ ಕೂರಿಸುವಾಗ ಕೆಳಗಡೆ ಇಡ್ತೀವಲ್ಲ, ಹಾಕ್ತಿವಲ್ಲ, ಅದೇ ಅಕ್ಕಿ. ಕರೆಕ್ಟಾಗಿ ನಾನು ಒಂದು ಲೋಟ ಮೆಜರ್ ಮಾಡಿ ಹಾಕಿದ್ದೆ. ನಾವು ಮಾಡಿರೋ ಪೂಜೆ ಲಕ್ಷ್ಮಿಗೆ ಇಷ್ಟ ಆಗಿದ್ರೆ, ಲಕ್ಷ್ಮಿ ನಮ್ಗೆ ಅಸ್ತು ಅಂದ್ರೆ, ಅವಳಿಗೆ ನಾವು ಮಾಡಿರೋ ಪೂಜೆ ಇಷ್ಟ ಆದ್ರೆ ಅಕ್ಕಿ ನಾವು ಹಾಕಿರೋದಕ್ಕಿಂತ ಜಾಸ್ತಿ ಆಗತ್ತೆ, ಹೆಚ್ಚುತ್ತೆ. ಸೊ ಇಟ್ ಸೇಸ್ ದಟ್ ನಮ್ಗೆ ಲಕ್ಷ್ಮಿ ಒಲ್ದಿದ್ದಾಳೆ ಅಂತ. ನಾನು ಲೈಕ್ ನಂಬೇಕು, ಅದನ್ನ ಟೆಸ್ಟ್ ಮಾಡ್ಬೇಕು, ಅಥವಾ ನಮ್ಮನೆ ಲಕ್ಷ್ಮಿ ನಮ್ಗೆ ಒಲಿತಾಳೋ ಇಲ್ಲೋ ನೋಡ್ಬೇಕು ಅಂತಾನೆ ಮನ್ಸಲ್ಲಿ ಇಟ್ಕೊಂಡು ಮೆಜರ್ ಮಾಡಿ ಹಾಕಿದ್ದೆ. ಕರೆಕ್ಟಾಗಿ ಸಮ ಹಾಕಿದ್ದೆ ಗೈಸ್, ಹಿಂಗೆ ಸಮ ಮಾಡಿ ತೆಗ್ದಿದ್ದೆ. ಆಯ್ತಾ, ಬನ್ನಿ ಇವಾಗ ನೋಡೋಣ ಅದು ಹೇಗಿದೆ ಅಂತ. ಟೆಸ್ಟ್ ಮಾಡೋಣ ಬನ್ನಿ. ಟೆಸ್ಟ್ ಅನ್ನಲ್ಲ, ನೋಡೋಣ ನಮ್ಗೆ ಲಕ್ಷ್ಮಿ ಒಲ್ದಿದಳೋ ಇಲ್ಲೋ ಅಂತ. ಗೈಸ್ ನೋಡಿ, ಸಮ ಮಾಡಿದ್ದೆ, ಹಿಂಗ್ ಮಾಡಿದ್ದೆ ನಾನು ಆಕ್ಚುಲಿ. ಸೊ ನೋಡಿ, ಇಷ್ಟು ಅಕ್ಕಿ ಹಾಕಿದ್ದೆ ನಾನು, ಇಷ್ಟು ಹೆಚ್ಚಾಗಿದೆ. ಹೆಚ್ಚಿದೆ ಅಂದ್ರೆ ನಮ್ಮನೆಗೆ ಲಕ್ಷ್ಮಿ ಹೊಲ್ದಿದ್ದಾರೆ. ಏನ್ ಹೇಳು, ನಮ್ಮನೆಗೆ ಲಕ್ಷ್ಮಿ ಹೊಲ್ದಿದ್ದಾರೆ. ಹಾ, ಚಲೋ ನಾರಾಯಣ ಸ್ವಾಮಿ ವರ ಕೊಟ್ಟಿದ್ರು ಗೊತ್ತಾ, ಲಕ್ಷ್ಮಿನೂ ಕಮಲಾ ಹೂವ ಕೊಟ್ಟಿದ್ರು. ಸೊ ನಾನ್ ನೋಡ್ತೀನಿ ಪ್ರೀವಿಯಸ್. ಗೈಸ್ ಯಪ್ಪ ಎಷ್ಟು ಟೈಮ್ ತಗೋತು ಗೊತ್ತಾ ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕೆ. ನೋಡೋಕೆ ಇಷ್ಟೇ ಅನ್ಸುತ್ತೆ, ಆದರೆ ಇಟ್ ಟುಕ್ ಸೋ ಮಚ್ ಆಫ್ ಟೈಮ್. ಯಾಕೆ ಅಂದರೆ ಎಲ್ಲ ಕಲೆ ನಿಂತುಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿ ಕೊಟ್ಟಿದ್ದೀನಿ. ಇನ್ಮೇಲೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ನಮ್ಮ ಅಮ್ಮನ ಜವಾಬ್ದಾರಿ. ಸೊ ಬನ್ನಿ, ಈಗ ನನ್ನ ಮಗ ಕಬಾಬ್ ತಂದಿದ್ದಾನೆ, ಹೋಗಿ ತಿನ್ನೋಣ ಬಿಸಿ ಬಿಸಿ ಕಬಾಬ್ನ, ಇಲ್ಲಾಂದರೆ ಅವನು ಖಾಲಿ ಮಾಡಿಬಿಡ್ತಾನೆ. ನೀವು ಕುಡಿದ್ರಾ? ಹಾ, ನೋಡ್ಕೊ. ಇವತ್ತು ನಾಳೆ ಎಲ್ಲ ಗ್ಯಾಸ್ಟ್ರಿಕ್
ನಮ್ಮ ಚಿಂಟು ಚಂದ್ರಾಯಪಟ್ಟಣಕ್ಕೆ ಬರೋದೇ ಒಳ್ಳೊಳ್ಳೆ ಫುಡ್ಡನ್ನ ತಿನ್ನಕ್ಕೆ ಅಂತ. ಅಂಥದ್ರಲ್ಲಿ ನಾನ್ ವೆಜ್‌ನ ಅವನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ಇವತ್ತು ಸ್ಯಾಟರ್‌ಡೇ ನಮ್ಮ ಅಪ್ಪ, ಅಮ್ಮ ಇಬ್ರು ತಿನ್ನಲ್ಲ. ಬೈ ಫೋರ್ಸ್ ತುಂಬ ಫೋರ್ಸ್ ಮಾಡಿದ್ರೆ ನಮ್ಮ ಅಪ್ಪ ತಿಂದ್ರು, ಇಲ್ಲಾಂದ್ರೆ ಇಲ್ಲ. ಬಟ್ ನಮ್ಮಮ್ಮ ಅಂತೂ ಮುಟ್ಟೋದೇ ಇಲ್ಲ. ನಮ್ಮಮ್ಮಂಗೂ ನಮ್ಮೂರಿಗೆ ಬಂದರೆ ಹಿಂಸೆ ಮಾಡಿ ತಿನ್ನಿಸ್ತೀನಿ. ಅದು ಬೇರೆ ವಿಷಯ. ಊರಿಂದ ಊರು ಬಂದಾಗ ಅವೆಲ್ಲ ಲೆಕ್ಕ ಇಡಬಾರ್ದು ಅಂತ. ಬಟ್ ನಮ್ಮನೇಲಿ ನಮ್ಮಮ್ಮ ತಿನ್ನಲ್ಲ. ಸೊ ಹಾಗಾಗಿ ಈಗ ನಾನು ಚಿಂಟು ಬಾರಿಸ್ತಾ ಇದ್ದೀವಿ ಕಬಾಬ್‌ನ. ಟೇಸ್ಟು ಚೆನ್ನಾಗಿದೆ. ನಾನಿನ್ನು ಸ್ವಲ್ಪ ಲೇಟಾಗಿ ಬಂದಿದ್ರು ಎಲ್ಲ ಅವನೇ ಬಾರ್ಸೋನು. ಈಗಲೂ ಹೇಳ್ತಾ ಇದ್ದಾನೆ, "ಅಯ್ಯೋ! ನಂಗೆ ಸಾಕಾಗ್ತಾನೇ ಇಲ್ಲ" ಅಂತ. ಗೈಸ್ ಇದಿಷ್ಟು ನಮ್ಮ ಚಿಂಟುಗೆ ಇವತ್ತು ಸ್ಕಿನ್ ಸ್ಪೆಷಲಿಸ್ಟ್ ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ಸು, ಫೇಸ್ ವಾಶು, ಮತ್ತು ಪೋರ್ಸಿಗೆ, ಮತ್ತು ಸನ್‌ಸ್ಕ್ರೀನು, ಮತ್ತು ಇನ್ನೊಂದೇನೋ ತಗೊಂಡ ಗೈಸ್. ಡ್ರಾಪ್ಸ್ ಅದು ಮುಖಕ್ಕೆ. ಏನಂತ ಹೇಳೋಕೆ ಬರ್ತಾ ಇಲ್ಲ ನನಗೀಗ. ಮತ್ತು ಹಲ್ಲಿಂದು ಪೇಸ್ಟ್ ತಕ್ಕೊಟ್ಟಿದ್ದೀನಿ. ಸೆನ್ಸಿಟಿವ್ ಆಗಿತ್ತು ಅಂತಿದ್ದ. ಅದಕ್ಕೇನೆ ಆ್ಯಕ್ಚುಲಿ ಡೆಂಟಿಸ್ಟ್ ಹತ್ರನೂ ಕರ್ಕೊಂಡು ಹೋಗಿದ್ದೆ. ನಂದೇ ಫ್ರೆಂಡು ಡೆಂಟಿಸ್ಟು. ಸೊ ಅವರು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು. ಈಗ ಅದನ್ನು ಅದರಲ್ಲೇ ಅವನು ಟೂತ್ ಬ್ರಷ್ ಮಾಡೋದು. ಏನು ಕಾಲ್ ನೀವು ಏನು ನಿನ್ನೆ ಅಪ್ಪಾಜಿ ಕಲ್ ನೀವು ಉಸ್ಕೊಂಡೆ, ಈಗ ನಾನಾ? ನನ್ ಕೈಲಾಗಲ್ಲ. ಅಮ್ಮ ನವ್వుತ್ತಾ ಇದ್ದೆ ಅಮ್ಮ, ನೋಡಮ್ಮ ಹೆಂಗೆ ನೋಡಿದ್ಲಿಲ್ಲ. ಏನೂ ಆಗಿಲ್ಲ, ಅಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಲ್ಲ ಹಿಂಗ್ ಕ್ಯಾಚ್ ಇಟ್ಕೊಂಡು. ಅದೇ ಈಗ ನವ್వుತ್ತಾ ಇದೆ. ಮಾಡ ಮಾಡು, ಅಲ್ಲೆಲ್ಲ ಮಾಡೋದ್ಕಿಂತ ಅಲ್ಲೇ ಒಂಚೂರು ಪ್ರೆಷರ್ ಹಾಕು. ಅಲ್ಲಲ್ಲ ಇಲ್ಲಿ. ಹಾ ಇಲ್ಲ. ಹುಡುಕ್ ತೋರ್ಸಂತ ನೋಡಿ. ನರ ಎಲ್ಲ ಇಟ್ಕೊಬಿಟ್ಟವೆ. ಆಟ ಚೆನ್ನಾಗ್ ಆಡ್ತೀಯಲ್ಲ. ಕಣಮ್ಮ, ಒಂದೊಂದ್ಸತಿ ನೋವುತ್ತೆ, ಒಂದೊಂದ್ಸತಿ ನೋವಲ್ಲ. ಅದು ಹಂಗೆ ಆಗಲ್ಲ. ಪಾಯಿಂಟ್ ತೆಗಲ್ ಇದ್ದಾಗ ನೋಡ್ ಕಾಲ್ ಬೆಳ್ಳಗವೆ, ಕಾಲ್ ಕಲರ್ ಅವರು ಇದ್ದ. ಇವತ್ತು ನಂಚು ಇಲ್ಲ ಅಮ್ಮ, ಬಿಸ್ಲಲ್ಲಿ ಆಡಿ ಆಡಿ ಹಂಗ ಆಗಿರೋದಮ್ಮ. ಕೈಯು ಹಂಗೆ ಕಪ್ಪಗಾಗವ್ ಕಣಮ್ಮ, ಕಾಲಷ್ಟೇ ಬೆಳ್ಳಗಾಗವೆ. ಆಯ್ತು ಅನ್ಬಿಟ್ಲ. ಅವೆಲ್ಲ ಖರ್ಚು ಮಾಡೋದು ಅಲ್ಲಕ್ಕ. ನೀ ಸ್ಕಿನ್ ಡಾಕ್ಟ್ರಿಗೆ ಎಲ್ಲ ಇದೊಂದ್ಸಲ ತೋರಿಸ್ತಿದೀನಿ ಸ್ವಲ್ಪ ಕ್ಲಿಯರ್ ಆಗ್ಲಿ ಅಂತ, ಇನ್ನ ಇಲ್ಲ. ಅವಶ್ಯಕತೆ ಇಲ್ಲ. ಗೈಸ್ ನೋಡಿ, ನನ್ ಮಗ ಚನ್ನರಾಯಪಟ್ಟಣದಲ್ಲೂ ಕಾಂತಿ ಸ್ವೀಟ್ಸ್ ನ ಹುಡುಕಿ ತಗೊಬಂದಿದ್ದಾನೆ. ಹೊಸ ಔಟ್ಲೆಟ್ ಆಗಿದೆ ಕಾಂತಿ ಅವ್ರದ್ದು. ರಸಗುಲ್ಲನ ರಸಮಲಯ್ಯ, ರಸಮಲೈ ತಗಸ್ಕೊ ಬಂದಿದ್ದಾನೆ ನಮ್ಮಪ್ಪ ಜೊತೆ. ನಮ್ಮ ಅಪ್ಪಂಗ್ ನೋಡಿ ಬಾಳೆಹಣ್ಣು ತಿನ್ಸ್ತಾವನೆ, ಇವನ್ ರಸಮಲೈ ತಿಂತಾವನೆ. ಗೈಸ್ ಇಷ್ಟಕ್ಕೆ 100 ರೂಪಾಯಿ ಅಂತೆ. 116 ರೂಪಾಯಿ ನೋಡಮ್ಮ, ಡಿಸ್ಕೌಂಟ್ ಹೋಗಿ 100 ರೂಪಾಯಿ. ಓಕೆ, ಎಸ್ ತಿನ್ನಪ್ಪ. ಹ್ಯಾಪಿ ಡೆಸರ್ಟ್. ಥ್ಯಾಂಕ್ ಯು. ಐ ಲವ್ ಹ್ಯಾವಿಂಗ್ ಡೆಸರ್ಟ್. ಅಯ್ಯೋ, ಅಂಕೋಲಾಗ ಹೋದ್ಮೇಲೆ ನಾನು ಹೆಂಗು ಶುಗರ್ ಬಿಡ್ತೀನಿ. ನಮ್ಮ ಅಪ್ಪಣ ಅನ್ಕೊಳ್ಳೋದಲ್ಲಿ ತಿನ್ನೋದು ತಪ್ಪಂಗಿಲ್ಲ ನಿಂಗೆ. ಅದ್ ಯಾಕೆ ಹಂಗ್ ಮಾಡ್ತೀಯ? ಊಟ ಮಾಡಿದರೆ ಇವಾಗ ತೊಳ್ಕೋಗಿ ಚಿಂಟು ಎಕ್ಸ್ಟ್ರಾ ಇರೋದ್ ಕೊಟ್ಬಿಟ್ಟು ನಾಟಕ ಆಡ್ತೀಯ ನೀನು. ತಗ ಟೇಸ್ಟ್ ಮಾಡಿ ನೋಡು. ನಿಮ್ಮ ಅಮ್ಮ ಮುಂಗ ಚೂರ್ ಕೊಡ್ಲಾ? ಬೇಡ, ನಂಗೆ ಚೂರು ಕೊಡ್ಲಿ ಆಮೇಲಿಂದ. ಅಯ್ಯೋ, ನೀವು ಚೆಲ್ಲತ್ತೆ. ಅವಮ್ಮ ನೀವ್ ಎರಡು ಹೇಳ್ಬಾರ್ದು, ಹೇಳಿದ್ರು ಒಂದೇ. ಚೂರು ಕೊಡಪ್ಪ, ಕೊಡೋಣ. ನೀ ತಿನ್ನೋ ಕೊಟ್ಟು ತಿರ್ಸ್ಕೊತೀನಿ, ಕೈ ತೊಳ್ಕೊಂಡ್ ಬರ್ತೀನಿ. ಸಾಕ. ಫಸ್ಟ್ ಗೈಸ್ ನೋಡಿ, ನಾನು ನನ್ನ ಮಗನ್ ಕೇಳಲಿಲ್ಲ, ಆದ್ರೂ ಅವನು ತಿಂದಾನೆ. ಫಸ್ಟ್ ಬೈಟ್ ನನಗೆ ಕೊಡ್ತಾನೆ ನನ್ನ ಮಗ. ಯಾರು ಎಲ್ಲಿ ತನಕ ಅವ್ನ ಹೆಂಡತಿ ಬರೋ ತನಕ ಅಷ್ಟೇ. ನಿಮ್ಗೆ ಹೆಂಗ್ ಗೊತ್ತು? ನೋಡಿ ಗೈಸ್ ಹೆಂಗಂತಾನೆ, ಇಲ್ಲ ಅಮ್ಮ ಅಂತ ಹೇಳದ್ ಬಿಟ್ಟು ನಿನ್ಗೆ ಹೆಂಗ್ ಗೊತ್ತು ಅಂತೆ. ಮತ್ ನೀನ್ ಯಾಕೆ ಅಂತೆ ನನ್ನ ಮಗ. ರಸ್ಮಲೈ ಅಷ್ಟು ಸ್ವೀಟ್ ಇಲ್ಲ, ರಸ್ಮಲೈಗೆ ಸ್ವೀಟ್ನೆಸ್ ಹೋಗಿಲ್ಲ. ಹೀಗೆ ಇರ್ಬೇಕು. ಬರೀ ಆ ಬಾದಾಮ್ ಹಾಲಲ್ಲಿ ಸ್ವೀಟ್ನೆಸ್ ಇದೆ. ನಾಳಿಕೆ ಇಟ್ಕೊತೀನೊಂದು. ನಾಳೆ ಮಟನ್ ಸಾರು ಏನೋ ಇದಾಗುತ್ತಲ್ಲ ಸ್ಪೆಷಲ್ ಆಗಿ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಬೆಳಗ್ಗೆಯಿಂದ ಏನೇನ್ ಮಾಡಿದೆ ಅಂತೆಲ್ಲ ನೋಡಿದ್ರಿ ಅಲ್ಲ. ಹೇಗಿತ್ತು ನನ್ನ ಇವತ್ತಿನ ವ್ಲಾಗ್ ಅಂತ ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ನೋಡಿ ಅಮ್ಮಮ್ಮಂಗೆ ರಸಮಲೈ ಕೊಡ್ತಾ ಇದ್ದಾನೆ.
ಎಲ್ಲಾರ್ಗೂ ಕೊಡ್ಕೊಬಂದ. ಅಪ್ಪಾಜಿಗೊಂದು ಬಾಕಿ ಇದೆ. ನಮ್ಮಪ್ಪ ತಿನ್ನಲ್ಲ ಅನ್ಸುತ್ತೆ. ನಮ್ಮಪ್ಪ ಆಲ್ರೆಡಿ ಊದ್ಬತ್ತಿ ಹಚ್ಕೊಂಡಿದ್ದಾರೆ. ಇಷ್ಟೇ ಗೈಸ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.